ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್. ಬೆಳಗಾವಿಯ ಅಧಿವೇಶನ ಅಂದರೆ ಅಲ್ಲೊಂದಷ್ಟು ಗದ್ದಲ, ಗೌಜು, ಗಲಾಟೆ, ಪ್ರತಿಭಟನೆ ಎಲ್ಲವೂ ಕೂಡ ಪ್ರತಿ ವರ್ಷ ಇದ್ದೇ ಇರುತ್ತೆ. ಆದರೆ ಈ ಬಾರಿ ಬೇರೆಯದೇ ಕಾರಣಕ್ಕೆ ಬೆಳಗಾವಿಯ ಅಧಿವೇಶನ ಸದ್ದನ್ನು ಮಾಡ್ತು. ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮಾಜಿ ಸಚಿವ CT ರವಿ ಅವರ ನಡುವೆ ಸದನದಲ್ಲಿ ನಡೆದಂತಹ ಟಾಕ್ ಫೈಟ್ ಅನ್ನೋದಕ್ಕಿಂತಲೂ ವಿವಾದಾತ್ಮಕವಾದ ಮಾತುಗಳನ್ನು ಆಡಿದ್ರು, ಅವಾಚ್ಯ ಶಬ್ದವನ್ನು ಬಳಸಿದ್ರು ಅನ್ನುವಂಥ ವಿಚಾರಕ್ಕೆ. ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಮೇಡಮ್, ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಹೇಗಿದ್ದೀರಿ ಮೇಡಮ್? ಸ್ವಲ್ಪನಾದರೂ ಇನ್ಸಿಡೆಂಟ್ ನಡೆದ ನಂತರದಲ್ಲಿ ಸ್ವಲ್ಪನಾದರೂ ರಿಲ್ಯಾಕ್ಸ್ ಆದ್ರೆ ತಾವು? ಇದಕ್ಕೆ ರಿಲ್ಯಾಕ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನನಗೆ ಸಿಡ್ಲ್ ಬಡ್ದಂಗೆ ಆಗಿತ್ತು, ಅದರಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಮುಖ ನೋಡ್ತಾ ಇದ್ರೆ ಅವತ್ತು ಆ ನೋವು, ಹತಾಶೆ, ಕಣ್ಣೀರು ಎಲ್ಲ ಒಟ್ಟೊಟ್ಟಿಗೆ ಬಂತು. ಅಷ್ಟು ನೊಂದ್ಬಿಟ್ಟಿದ್ರೆ ತಾವು ಅವತ್ತು. ಇದು ಕೇಳುವಂಥ ಪ್ರಶ್ನೆನೇ ಅಲ್ಲ. ಯಾಕಂತಂದರೆ ಯಾವುದೇ ಹೆಣ್ಣಿರಲಿ, ಸಾಮಾನ್ಯ ಇರಲಿ ಅಥವಾ ಮನೆಯಲ್ಲಿ ಇರುವಂಥವ್ರು ಇರಲಿ, ಅದರಲ್ಲೂ ರಾಜಕಾರಣದಲ್ಲಿ ಒಬ್ಬ ಮಂತ್ರಿಯಾಗಿ ರಾಜ್ಯದ ಜನರ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸದನದಲ್ಲಿ ಇದನ್ನು ಹೇಳಿದಾಗ, ಈ ಮಾತನ್ನು ಕೇಳಿದಾಗ ಏನಾಗುತ್ತೆ, ಯಾವ ಭಾವನೆಯಲ್ಲಿ ನಾವು ಇರ್ತೀವಿ? ತಾವು ನನಗೆ ಆ ಪದವನ್ನು ಬಳಸಿದ್ರು ಅಂತ ತಾವು ಹೇಳ್ತಾ ಇದ್ರಿ. ಇವತ್ತಿಗೂ ಅವ್ರು ಹೇಳ್ತಾರೆ ಆ ಪದ ನಾನು ಬಳಸಿಲ್ಲ, ಸುಳ್ಳು ಮಾತಾಡ್ತಾ ಇದ್ದಾರೆ. ಆ ಪದ ಬಳಸಿಲ್ಲ ಅಂತಂದರೆ ನನಗೇನು ಹುಚ್ಚ? ಯಾವುದೇ ಹೆಣ್ಮಗಳಿರಲಿ, ಪ್ರಪಂಚದ ಯಾವುದೇ ಮೂಲೆಯ ಯಾವುದೇ ಹೆಣ್ಮಗಳಿರಲಿ, ಈ ರೀತಿ ನನಗೆ ಇನ್ನೊಬ್ರು ಅಂದರು ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಸಾಧ್ಯನಾ? ಅದು ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ಇದೇನು ಸುಳ್ಳ? ಈ ರೀತಿ ನಾಟಕ ಆಡಲಿಕ್ಕಾಗತ್ತಾ? ಈ ರೀತಿ ರಾಜಕಾರಣದಲ್ಲಿ ನನಗೇನಾದರೂ ಇನ್ನೇನಾದರೂ ಪಡ್ಕೊಳ್ಳೋದಿದೆಯಾ? ರಾಜಕಾರಣದಲ್ಲಿ ಎಲ್ಲನೂ ತಗೊಂಡಿದ್ದೀನಿ, ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿಯವರೆಗೆ ಬೆಳೆದು ಬಂದಿದ್ದೀನಿ. ಈ ಘಟನೆಯಿಂದ ನನ್ನ ಮನಸ್ಸಿಗೆ ಆಗದಂಥ ಆಘಾತವಾಗಿದೆ. ಮನೆಯಲ್ಲಿ ಎಲ್ಲರಿಗೂ ಕೂಡ ಆಘಾತ ಆಗಿದೆ. ಆದರೆ ದೇವರ ದೈವ, ಮನೆಯವರು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ನನ್ನ ಬೆನ್ನಿಗಿದ್ದಾರೆ. ಈ ರೀತಿ ನಾನು ಹೇಳಲಿಕ್ಕೆ ಒಂದು ಸದನದಲ್ಲಿ ನಿಂತ್ಕೊಂಡು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನೂರಾರು, ಸಾವಿರಾರು, ಲಕ್ಷಾಂತರ ಮಹಿಳೆಯರನ್ನ ಪ್ರತಿನಿಧಿಸುವಂಥ ನಾನು ಈ ರೀತಿ ನನಗೆ ಅಂದರು ಅಂತ ಹೇಳಿ ನಾನು ಸದನದಲ್ಲಿ ನಾನು ಸುಳ್ಳು ಆರೋಪ ಮಾಡಲಿಕ್ಕಾಗತ್ತಾ? ಇದರಲ್ಲಿ ರಾಜಕಾರಣ ಮಾಡಲಿಕ್ಕಾಗತ್ತಾ ನನ್ನ ಕೈಯಿಂದ? ಯಾಕಂದರೆ ಅವ್ರದ್ದೊಂದು ಸಮರ್ಥನೆ ಇದಕ್ಕೆ. ನೀವು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಬಳಸಿದ್ರು ಅಂತ ತಾವು ಹೇಳಿದ್ರೆ ಫ್ರಸ್ಟ್ರೇಟ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಾನು. ಆ ಎರಡು ಪದದಲ್ಲಿ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಇಲ್ವಾ? ನನ್ನ ಹತ್ರ ಆಡಿಯೋ, ವಿಡಿಯೋ ಎಲ್ಲ ವಿಜುವಲ್ನ ನಾನು ನಿನ್ನೆನೂ ಕೂಡ ನಿಮಗೆ ಕೊಟ್ಟಿದ್ದೀನಿ, ಇವತ್ತು ಕೂಡ ತಮಗೆ ನಾನು ಕೇಳಿಸ್ತೀನಿ. ನಾನು ಒಂದೇ ಮಾತನ್ನು ಹೇಳ್ತೀನಿ, ಈ ರೀತಿ ಒಬ್ಬ ಹೆಣ್ಮಗಳು ಸದನದಲ್ಲಿ ನಿಂತ್ಕೊಂಡು ಈ ರೀತಿ ಅಂದಿದ್ದಾರೆ ಅಂತ ಹೇಳುವಷ್ಟು ಮೂರ್ಖಳ ನಾನು? ನನಗೇನದ್ರಲ್ಲಿ ರಾಜಕಾರಣ ಮಾಡಬೇಕಾ? ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಕ್ಕೆ ನಾವು ಹೋಗಬೇಕು, ನಾವು ಬೆಳಿಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ನಾನು ನನ್ನ ಆತ್ಮ ಗೌರವಕ್ಕೆ ನಾನು ವಂಚನೆ ಮಾಡಿಕೊಂಡ್ರೆ, ನಾನೇ ಮೌನ ಆಗಿಬಿಟ್ರೆ, ನಾನೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂತಂದರೆ ನನಗೆ, ನನ್ನ ಆತ್ಮಸಾಕ್ಷಿಗೆ ನಾನೇ ವಂಚನೆ ಮಾಡ್ಕೊಂಡ ಹಾಗೆ. ಯಾವತ್ತಿದ್ರೂ ಕೂಡ ನಾನು ಅನ್ಯಾಯದ ವಿರುದ್ಧ, ತಮಗೂ ಎಲ್ಲ ಗೊತ್ತಿದೆ ನಾನು ನಡೆದು ಬಂದಂಥ ದಾರಿ, ಸಂಘರ್ಷಗಳು, ಅಪಮಾನಗಳು, ಸನ್ಮಾನಗಳು. ಆದರೆ ಈ ರೀತಿ ನನಗೆ ಅವಶ್ಯಕತೆ ಇಲ್ಲ. ನೀವೊಬ್ಬ ಕೊಲೆಗಾರ ಅಂತ ಹೇಳಿದ್ರಿ. ತಾವು ಕೊಲೆಗಾರ ಅನ್ನುವಂಥ ಪದನ ಬಳಸಿದ್ರಿ, ಅದು ತಪ್ಪು ಅನ್ನುವಂಥದ್ದು. ಅವರು ಕೊಲೆ ಮಾಡಿದ್ನ ನಾನು ಅನ್ನೋದು ಪ್ರಶ್ನೆ. ಅವರು ಆಕ್ಸಿಡೆಂಟ್ ಮಾಡಿರೋ ವಿಡಿಯೋ ಮಾಧ್ಯಮದಲ್ಲೇ ತೋರಿಸಿದ್ದೀರ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ತೋರಿಸಿದ್ದೀರ. ಆ ಕೊಲೆಗಾರ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು? ನಾನು ಡಿನೈ ಮಾಡಲಿಲ್ಲ, ನಾನು ಆಗ ಅಂದೆಲ್ಲ ಅಂತ ನಾನು ಎಲ್ಲೂ ಹೇಳಲ್ಲ. ಏನು ಮಹಾನ್ ಭಾವರು CT ರವಿಯವರು ನಾನು ಅಂದೆಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಬಳಸಿರುವಂಥ ಪದವನ್ನು, ಆ ರೀತಿ ನಾನು ಕೊಲೆಗಾರ ಅಂದೆಲ್ಲ ಅಂತ ನಾನು ಹೇಳಲ್ಲ.
ಬಟ್ ಕೊಲೆಗಾರ ಅನ್ಲಿಕ್ಕೆ ಮೂಲ ಕಾರಣ ಬೇಕಲ್ಲ. ಏನು ಅವ್ರ ಹಾಗೆ ನನಗೇನು ಚಪಲಾನ ಪ್ರತಿಯೊಂದಕ್ಕೂ ಎದ್ದು ನಿಂತು ಮಾತಾಡಕ್ಕೆ? ಸದನದ ಗಾಂಭೀರ್ಯತೆ, ಸದನದ ಗೌರವವನ್ನು ಕಾಪಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇರುವಂಥ ರಾಜಕಾರಣ ಮಾಡುವಂಥವಳು ನಾನು. ಪ್ರತಿಯೊಂದಕ್ಕೂ ಕೂಡ ಎದ್ದು ಬಾಯಿ ಹಾಕುವಂಥ ಅಂಥ ಒಂದು ರಾಜಕಾರಣ ಮಾಡೋದಿಲ್ಲ ನಾನು. ಕೊಲೆಗಾರ ಅನ್ನುವ ಶಬ್ದ ಯಾಕೆ ಬಂತು? ಅದಕ್ಕೆ ಮೂಲ ಕಾರಣ ಏನು? ತಾವು ಅಪಘಾತದ ವಿಚಾರ ಹೇಳ್ತಾ ಇದ್ದೀರಿ, ಬಟ್ ಅವರು ಅಪರಾಧಿ ಅಥವಾ ಆರೋಪಿ ಅನ್ನೋದ್ರ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಯಿತು, ಡ್ರೈವರ್ ಕೇಸ್ ಆಯಿತು, ಅವ್ರು ಅದೇ ಹೇಳೋದು. ಅದಕ್ಕೂ ನನಗೆ ಏನು ಸಂಬಂಧ? ನಾನು ಕೊಲೆಗಾರ ಅಂದ್ರಲ್ಲ. ಕೊಲೆಗಾರ ಅಂತ ಯಾಕಂದೆ? ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸಿದಿರಲ್ಲ. ಕೊಲೆಗಾರ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು? ನಾವೆಲ್ಲರೂ ಅಂಬೇಡ್ಕರ್ ಅವರ ಧರಣಿಯನ್ನ ಮಾಡಬೇಕಾದ್ರೆ, ಸತ್ಯಾಗ್ರಹವನ್ನ ಮಾಡಬೇಕಾದ್ರೆ, ಪ್ರೊಟೆಸ್ಟನ್ನು ಮಾಡಬೇಕಾದ್ರೆ ನಮ್ಮ ನಾಯಕರ ಹೆಸರನ್ನ ಯಾಕೆ ತೆಗೆದುಕೊಂಡು ಬಂದ್ರು? ದಟ್ ವಾಸ್ ಇರ್ರೆಲಿವೆಂಟ್. ದಟ್ ವಾಸ್ ವೆರಿ ಇರ್ರೆಲಿವೆಂಟ್. ನಮ್ಮ ನಾಯಕರ, ನಮ್ಮ ಸರ್ವೋಚ್ಚ ನಾಯಕನ ಹೆಸರನ್ನ ಯಾಕೆ ಹೇಳೋದು ತಗೊಂಡು ಬಂದ್ರು? ಸದನದಲ್ಲಿ ಎದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಎದ್ರ ಬಗ್ಗೆ ಪ್ರೊಟೆಸ್ಟ್ ಆಗ್ತಾ ಇತ್ತು. ಇವ್ರಿಗೇನು ಚಪಲನ ನಮ್ಮ ನಾಯಕರ ಹೆಸರನ್ನ ತೆಗೆದುಕೊಂಡು ಬರೋದು? ಒಬ್ಬ ನಾಯಕನ ಹೆಸರನ್ನ, ರಾಹುಲ್ ಗಾಂಧಿ ಅವರ ಹೆಸರನ್ನ ತೆಗೆದುಕೊಂಡು ಬಂದಾಗ, ಅವ್ರಿಗೆ ಅಸಭ್ಯವಾಗಿ ಮಾತನಾಡಿದಾಗ ಅದರ ವಿರುದ್ಧವಾಗಿ ಸಿಡಿದೇಳೋದು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರ ಕರ್ತವ್ಯ. ಆ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೀನಿ. ನಮ್ಮ ಸರ್ವೋಚ್ಚ ನಾಯಕನಿಗೆ ಏನಾದರೂ ಅಂದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳ? ಹಾಗ ಅನ್ನೋಕೆ ಹೋಗ್ಬೇಡಿ. ಎಲ್ಲ ಒಂದ್ ರೀತಿ ಹೋಯ್ತು. ಹೆಂಗೋಯ್ತು ಅಂದ್ರೆ, ಡ್ರಗ್ ಅಡಿಕ್ಟ್ಗೆ ಕೊಲೆಗಾರ ಅನ್ನೋದು ಕೌಂಟರ್ ಆಯಿತು, ಕೊಲೆಗಾರ ಅನ್ನೋದಕ್ಕೆ ಪ್ರಾಸ್ಟಿಟ್ಯೂಟ್ ಅನ್ನೋದು ಕೌಂಟರ್ ಆಯಿತು. ಈ ರೀತಿ ಒಂದು ಹಂತದ ಎಲ್ಲೆಯನ್ನು ಮೀರಿ ಇಬ್ಬರು ಮಾತಾಡ್ಕೊಂಡ್ರು ಅನ್ನುವ ಚರ್ಚೆಗಳು ಕೂಡ ಕೆಲವು ಶಾಸಕರ ಮೇಲೆ ಬಂದು. ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿ ಅದನ್ನು ತಮ್ಮ ನೋವು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಖಂಡಿತ ಮಾಡಕ್ಕಾಗಲ್ಲ. ಅದ್ರ ಆ ರೀತಿ ಕೌಂಟರ್ ಆಯ್ತು ಅಂದ್ರೆ ಶಾಸಕರುಗಳು ಮಾತಾಡ್ತಿದ್ದಾರೆ ಕೆಲವರು ಅಂತಂದ್ರೆ, ಕೆಲವು ಶಾಸಕರಾಗ್ಲಿ ನೀವಾಗ್ಲಿ, ನಾವು ನಾಗರಿಕ ಸಮಾಜದಲ್ಲಿ ಇದ್ದಂಥವ್ರು. ಇವತ್ತು ಸರಿನೋ ತಪ್ಪೋ ಮಹಿಳೆ ಬಹಳಷ್ಟು ಧೈರ್ಯವಾಗಿ ಸಮಾಜ ಸೇವೆಯಲ್ಲಿ, ರಾಜಕಾರಣದಲ್ಲಿ ಬಂದಿದ್ದೀವಿ. ಅದರಲ್ಲೂ ಮಾಧ್ಯಮದ ಎಲ್ಲ ಸಹೋದರರು ಇವತ್ತು ಮಹಿಳೆಯರನ್ನ ರಾಜಕಾರಣದಲ್ಲಿ ಬರಲಿಕ್ಕೆ ತಾವು ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಕೊಲೆಗಾರ ಅನ್ನುವಂಥ ಪದಕ್ಕೆ ಕೌಂಟರು, ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದ ಅಂತ ನೀವು ಹೇಳ್ತೀರಲ್ಲ. ನಾನು ಹೇಳ್ತಾ ಇಲ್ಲ, ಅವ್ರು ಅದನ್ನು ಬಳಸಿದ್ರು, ಈ ರೀತಿ ನಡ್ಕೊಂಡು ಹೋಯ್ತು, ಅಲ್ಲಿ ಅಪರಾಧ ಅಲ್ವಾ? ಆ ರೀತಿ ಅನ್ಬಹುದಾ? ವಿಚಾರ ನಿಮಗ್ ಬಿಟ್ಟಿರೋದು. ಇವತ್ತು ಇಡೀ ರಾಜ್ಯದ ಮಹಿಳೆಯರ ಎದುರುಗಡೆ ಒಬ್ಬ ಮಹಿಳಾ ನಾಯಕಿಯಾಗಿ, ಒಬ್ಬ ಮಹಿಳಾ ಮಂತ್ರಿಯಾಗಿ ಇವತ್ತು ಕಾರ್ಯವನ್ನು ನಿಭಾಯಿಸ್ತಾ ಇದ್ದೀನಿ. ಭಾಳ ಒಳ್ಳೆ ರೀತಿಯಾಗಿ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಅದು ಬರೀ ಕೌಂಟರ್ ಆಯ್ತಾ? ನನ್ನ ನೈತಿಕತೆಗೇನು ಬೆಲೆ ಇಲ್ವಾ? ಅವ್ರು ಯಾರೋ ಬೇರೆಯವ್ರು ಮಾತನಾಡ್ತೀರ ಅಂತ ಹೇಳ್ತಿರಲ್ಲ, ಅವ್ರಿಗೆ ನೈತಿಕತೆ ಇಲ್ವಾ? ದಿಸ್ ಇಸ್ ನಾಟ್ ಅ ಕೌಂಟರ್. ಇದೊಂದು ಅಕ್ಷಮ್ಯ ಅಪರಾಧ. ಯಾರೆಲ್ಲ ನಿಮ್ಮ ಒಂದು ನೈತಿಕವಾದ ಪ್ರಶ್ನೆ ಎತ್ತಬೇಕಾದ್ರು ಯಾರೆಲ್ಲ ಧೃತರಾಷ್ಟ್ರ ಅದರಲ್ಲಿ? ಅವಾಗ ಯಾರು ನಿಂತ್ಕೊಂಡು ಕೇಳಿ, ನನಗೂ ಬಂದು ಹೇಳಿದ್ರು, ಸಾರಿ ಕೇಳಿದ್ರು, ಎಲ್ಲರೂ ಕೇಳಿದ್ದಾರೆ. ಅವ್ರಿಗೆ ಇನ್ನೇನಂತ ಕರೀಲಿ? ನಾನು ಏನಂತ ಕರೀಲಿ? ಎರಡೂ ಪಕ್ಷದ ಧೃತರಾಷ್ಟ್ರ ಕಂಡ್ರ ನಿಮ್ಗಲ್ಲಿ? ನನ್ನ ಪಕ್ಷದವರು ಪ್ರತಿಯೊಬ್ಬರು ಬಂದು ಬೆನ್ನಿಗೆ ನಿಂತಿರೋದು ತಾವೇ ಅಲ್ಲ ಅಲ್ವಾ? ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಿದ್ದು. ಯಾರಾದರೂ ಬಿಟ್ಕೊಡ್ತಾರಾ? ಹೋಗ್ಲಿ, ಇದನ್ನೇ ಕಾಂಗ್ರೆಸ್ ಪಕ್ಷದ ಯಾರಾದರೂ ಒಬ್ರು ಮುಖಂಡರು ಬಿಜೆಪಿಯ ಒಬ್ಬ ಮಹಿಳೆಗೆ ಮಾತಾಡಿದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾ ಇದ್ಲು? ಖಂಡಿಸ್ತಾ ಇದ್ದೆ. ಆ ಮಹಿಳೆಯ ಧ್ವನಿಯಾಗಿರ್ತಿದ್ರಿ. ಆ ಮಹಿಳೆಗೆ ಸಪೋರ್ಟ್ ಮಾಡ್ತಾ ಇದ್ದೆ, ನಾನು ಖಂಡಿಸ್ತಾ ಇದ್ದೆ. ನಾವು ಗಾಂಧೀಜಿಯವರು ಹೇಳ್ಕೊಟ್ಟಂತ ಮಾರ್ಗದಲ್ಲಿ ನಡೆಯುವಂಥವ್ರು. ನಾವು ಗೋಡ್ಸೆ ಅವರ ಮಾರ್ಗದಲ್ಲಿ ನಡೆಯುವಂಥವ್ರಲ್ಲ. ಇಡೀ ಸದನದ ಕಸ್ಟೋಡಿಯನ್ ಬಂದು ಸಭಾಪತಿಗಳು ಮೇಡಮ್, ಅವ್ರು ಹೇಳ್ತಾರೆ ಆ ರೀತಿಯ ಯಾವುದೇ ವಿಡಿಯೋ ಇಲ್ಲ, ಅದು ನಕಲಿ. ನೋಡಿ, ಸಭಾಪತಿಯವರ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ. ಸುಮಾರು ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನವನ್ನು ಕೊಟ್ಟವರು. ಮೊನ್ನೆ ಬೆಳಗ್ಗೆ ಕೂಡ ನನಗೆ ಫೋನ್ ಮಾಡಿ ಸಾಂತ್ವನ ಹೇಳದಂಥವ್ರು.
ಅವ್ರು ಯಾಕೆ ಈ ರೀತಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಅವರ ರೂಲಿಂಗ್ ಬಗ್ಗೆನೂ ಮಾತನಾಡುವಷ್ಟು ಹಿರಿಯಳು ನಾನು ಅಲ್ಲ, ಅಷ್ಟು ತಿಳ್ಕೊಂಡೇನೂ ಇಲ್ಲ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಸಭಾಪತಿಯವರು ಹೇಳ್ತಾರೆ ಅವ್ರ ಹತ್ರ ಯಾವುದು ವಿಡಿಯೋ ಆಡಿಯೋ ಇಲ್ಲ ಅಂತ, ಒಪ್ಕೊಂಡೆ. ಹಾಗಾದರೆ ಮೀಡಿಯಾದವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ಮೇಲೆ ಗ್ಯಾಲರಿಯಲ್ಲಿ ಬಂದು ನೀವೆಲ್ಲ ಚಿತ್ರೀಕರಣ ಮಾಡಿ ಅಂತ ಪರ್ಮಿಷನ್ ಯಾರು ಕೊಟ್ಟರು? ಕೌನ್ಸಿಲ್ ಒಳಗಡೆ ನೀವು ಯಾಕೆ ಬಂದ್ರಿ? ಹಾಗಾದರೆ ನಿಮ್ಮ ಚಿತ್ರೀಕರಣ, ನಿಮ್ಮ ಆಡಿಯೋ ವಿಡಿಯೋ ಅದು ಸರಿ ಇಲ್ಲ ಅಂತಂದರೆ, ಅದು ನಕಲಿ ಅಂತ ಹೇಳಿದ್ರೆ, ನೀವು ಈ ಬಿತ್ತರಿಸ್ತಾ ಇರುವಂಥ ಪ್ರತಿಯೊಂದು ಮಾಧ್ಯಮದಲ್ಲಿ ನ್ಯೂಸ್ ಅದೆಲ್ಲ ನಕಲಿ ಅಲ್ವಾ? ಹಾಗಾದರೆ ಕೊಟ್ಟಿರೋ ಪರ್ಮಿಷನ್ನೇ ಸಭಾಪತಿಗಳು ತಾನೆ? ಯಾರು ಕೊಟ್ಟರು ಪರ್ಮಿಷನ್ನು ನಿಮಗೆಲ್ಲ? ಅದೇ ಸಭಾಪತಿಗಳು ಹೇಳ್ತಾರಲ್ಲ ಆಡಿಯೋ ವಿಡಿಯೋ. ನಾನು ಅದನ್ನೇ ಹೇಳಿದ್ದೇನೆ, ಅದಕ್ಕೆ ಉತ್ತರ ಹೇಳಿರೋದು. ವಿಜುವಲ್ನೆಲ್ಲ ಶೂಟ್ ಮಾಡಲಿಕ್ಕೆ ಆ ಫೂಟೇಜ್ ನೀವೇ ಬಿಡುಗಡೆ ಮಾಡಿದ್ರಲ್ಲ ಮಾಧ್ಯಮದಲ್ಲಿ, ನಾನು ಕೂಡ ನಿನ್ನೆ ಬಿಡುಗಡೆ ಮಾಡಿದ್ದೀನಲ್ಲ, ಇನ್ನೊಮ್ಮೆ ಮಾಡ್ಲಾ? ಸದನದ ವ್ಯಾಪ್ತಿಯಲ್ಲಿ ನನ್ನ ನಿರ್ಧಾರವೇ ಅಂತಿಮ ಅಂತ ಅವ್ರು ಹೇಳಿದ್ದಾರೆ. ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ, ನನಗೆ ಅವ್ರು ಹೇಳಿದ್ದಾರೆ. ನಾನು ಮರುಪರಿಶೀಲನೆ ಮಾಡ್ತೀನಿ, ನೀನು ಮನವಿ ಮಾಡಮ್ಮ, ಆ ಫೂಟೇಜ್ ಜೊತೆಲಿ ಕೊಡು ನನಗೆ ಅಂತ ಹೇಳಿದ್ದಾರೆ. ಬೇರೆ FIR ಆಗಿದೆ, ನಾನು ಇನ್ನೊಮ್ಮೆ ಮನವಿ ಮಾಡ್ತೀನಿ. ಅದ್ರ ಬಗ್ಗೆ ನೋ ಕ್ವಶನ್, ಅವ್ರ ರೂಲಿಂಗ್ ಬಗ್ಗೆ ಇಲ್ಲ. ಆದರೆ ರೂಲಿಂಗ್ ಕೊಟ್ಟಿದ್ದಾರೆ, ಆದರೆ ಮಾಧ್ಯಮದವ್ರಿಗೆ ಅವಕಾಶ ಯಾರು ಮಾಡಿಕೊಟ್ಟಿದ್ದು? ಗ್ಯಾಲರಿಯಲ್ಲಿ ಸದನ ಕಲಾಪವನ್ನ ಚಿತ್ರೀಕರಣ ಮಾಡ್ಲಿಕ್ಕೆ ಯಾರು ಕೊಟ್ಟಿದ್ದು? ಸಭಾಪತಿಗಳು ಕೊಟ್ಟಿರ್ತಾರೆ. ಸಭಾಪತಿಗಳು ಕೊಟ್ರೆ ಮತ್ತೆ ನೀವು ಚಿತ್ರೀಕರಣ ಮಾಡಿರೋದು ಲೀಗಲ್ ಆಯ್ತಾ ಇಲ್ಲಿಗಲ್ ಆಯ್ತಾ? ಚಿತ್ರೀಕರಣ ಮಾಡಿದ ಲೀಗಲ್ ಇದೆ ಮೇಡಮ್. ಆ ವಿಡಿಯೋನ ಅವರೇ ಒಪ್ಪಕ್ಕೆ ರೆಡಿ ಇಲ್ವಲ್ಲ, ಈಗ ಸಭಾಪತಿಗಳು ಒಪ್ತಾ ಇಲ್ಲ. ನನ್ನ ಹತ್ರ ಮಾತಾಡಿದ್ದಾರೆ ಅವರು, ನನ್ನ ಹತ್ರ ಏನು ಮಾತಾಡಿದ್ದಾರೆ ಅನ್ನೋದು ನನಗೆ ಗೊತ್ತು. ಮನವಿ ಮಾಡಮ್ಮ, ರೀಪುಟ್ ಅಪ್ ಮಾಡಮ್ಮ, ಆ ವಿಡಿಯೋ ಆಡಿಯೋ ವಿಜುವಲ್ಸ್ ಜೊತೆ ರೀಪುಟ್ ಅಪ್ ಮಾಡಮ್ಮ, ನಾನು ರೀಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸರು ಮಹಾಜರ್ ಮಾಡಕ್ಕೆ ಬರಬಾರ್ದು, ನನ್ನ ಪರ್ಮಿಷನ್ ಇಲ್ಲದೆ ಬರಬಾರ್ದು. ನಾನು ಅದ್ರ ಬಗ್ಗೆ ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಏನೇನಾಗಬೇಕೋ ಅದು ಆಗಲಿ. ಬಟ್ ಇವತ್ತು ಮೂಲ ಕಾರಣ, ಇವತ್ತು ನನಗೆ ಆದಂಥ ಅನ್ಯಾಯದ ವಿರುದ್ಧ ನಾನು ಸಿಡಿದಿದ್ದೀನಿ. ನನಗೆ ಪೊಲೀಸರು ಮಹಾಜರು, ಸಭಾಪತಿಗಳ ರೂಲಿಂಗು, ಇದೆಲ್ಲ ಆದಮೇಲೆ, ಇದೆಲ್ಲ ಮುಂದೆ. ಬಟ್ ಇವತ್ತೇನು ಪ್ರಸ್ತುತ ಏನು, ಒಬ್ಬ ಮಹಿಳೆಗೆ ಈ ರೀತಿ ಸದನದಲ್ಲಿ ಮಾತನಾಡಿದಾರಲ್ಲ, ನನ್ನ ಕೂಗು ಅದು. ತಮಗೆ ಹೇಳಿದ ಈ ಮಾತನ್ನ, ಈ ನೋವನ್ನು ತಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿ ಮುಟ್ಟಿಸ್ತೀರಾ? ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಿದೆಯೋ, ನಮ್ಮ ಪಕ್ಷದ ಮುಖಂಡರು ನನ್ನ ಬೆನ್ನಿಗೆ ನಿಂತಿದ್ದಾರೆ. ನ್ಯಾಯದ ಬಗ್ಗೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಬಿಡೋದಿಲ್ಲ. ತಮಗೆ ಆ ಪದ ಬಳಸಿದಂತಹ ತಮ್ಮೊಂದಿಗೆ ಹಾಗೆ ನಡೆದುಕೊಂಡಂತಹ CT ರವಿ ಅವರಿಗೆ ಏನು ಶಿಕ್ಷೆ ಆಗಬೇಕು? ಶಿಕ್ಷೆ ಆಗೋದು ಕೋರ್ಟ್ ವಿಚಾರ. ಆದರೆ ನನ್ನ ಜನತಾ ನ್ಯಾಯಾಲಯ, ದೇವರ ನ್ಯಾಯಾಲಯದಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ಈ ಪದವನ್ನು, ಈ ಕೆಟ್ಟು ಸಂಸ್ಕೃತಿಯ ಈ ಜನರನ್ನು ಯಾವತ್ತೂ ಕೂಡ ಯಾರೂ ಕ್ಷಮಿಸೋದಿಲ್ಲ. ಶಿಕ್ಷೆ ಅನ್ನುವಂಥ ಪದನೇ ಕಡಿಮೆ ಇವ್ರಿಗೆ. ಶಿಕ್ಷೆ ಅನ್ನುವಂಥ ಪದನೇ ಈ ಅಪರಾಧಕ್ಕೆ ಕಡಿಮೆ. ಅಕ್ಕ ನನ್ನ ಕ್ಷಮಿಸಕ್ಕ ಅಂತ ಕೇಳಿದ್ರೆ ಕ್ಷಮಿಸ್ತೀರಾ? ಇಲ್ಲ, ನಾನು ಖಂಡಿತ ಕ್ಷಮಿಸೋದಿಲ್ಲ, ಕ್ಷಮಿಸಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ನನ್ನ ಮನಸ್ಸಿನಿಂದ ಕೆಟ್ಟೋನಲ್ಲಕ್ಕ ಹೇಳಿದ್ರು ಅವ್ರು ಇನ್ನೂ ಒಂದು ಮಾತು ಹೇಳಿದರು. CT ರವಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ ಅಂತಂದ್ರು. ಬೆಳಗ್ಗೆ 5 ಗಂಟೆಗೆ ಅದೇನು ಮಾಡ್ತೀರಾ? ನಿಮ್ಮ ಪಕ್ಷದ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳಿ, ಮಹಾಭಾರತವನ್ನು ಓದಿ, ರಾಮಾಯಣವನ್ನು ಓದಿ, ಭಗವದ್ಗೀತೆಯಲ್ಲಿ ಕೃಷ್ಣನ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಹಾಭಾರತ ಆಗಿದ್ದು ಎದಕ್ಕೆ? ರಾಮಾಯಣ ಆಗಿರೋದು ಎದಕ್ಕೆ? ಮಹಿಳೆಯನ್ನು ಅಪಮಾನ ಮಾಡಿದ್ದಕ್ಕೆ. ಅಟ್ಲೀಸ್ಟ್ ಅವೆರಡು ಮಹಾಕಾವ್ಯಗಳನ್ನು ಓದ್ಕೊಂಡು ನಿಮ್ಮ ಬುದ್ಧಿಯನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಕೊಳಕು ನಾಲ್ಗೆಯನ್ನು ತಿದ್ಕೊಳ್ಳಿ. ಮಹಾಭಾರತದಲ್ಲೂ ಕೂಡ ರಾಮಾಯಣದಲ್ಲಿ ಎರಡೂ ಕಡೆಯಲ್ಲೂ ಕೂಡ ಮಹಿಳೆಗೆ ಅವಮಾನ ಮಾಡಿದವರಿಗೆ ಅವ್ರಿಗೆ ಏನು ಅಪಮಾನ ಆಗಬೇಕು ಅದು ಆಯಿತು, ಆಮೇಲೆ ಇಲ್ಲೂ ಅದಾಗುತ್ತೆ ಅಂತೀರಿ. ನಾನು ಏನು ಹೇಳಬೇಕು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಮಹಾಭಾರತದ ದೊಡ್ಡ ನಮ್ಮ ದೇಶದ 2 ಮಹಾಕಾವ್ಯಗಳ ಹೆಸರನ್ನು ತೆಗೆದುಕೊಂಡಿದ್ದೀನಿ. ಯಾಕಂದರೆ 2 ಕಾವ್ಯಗಳನ್ನು ನಾನು ಓದಿದ್ದೀನಿ, ಮಹಾಭಾರತ, ರಾಮಾಯಣ. ನನ್ನ ಪ್ರತಿಯೊಂದು ಭಾಷಣದಲ್ಲಿ ಇವತ್ತು ಮಹಿಳೆಯರನ್ನ ಉದ್ದೇಶಿಸಿ ಮಾತನಾಡಲಿ, ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಲಿ, ನಮ್ಮ ದೇಶದ ಮಹಾಭಾರತ ರಾಮಾಯಣವನ್ನು ಪಠಣ ಮಾಡಿ ತಿಳ್ಕೊಳ್ಳಿ.
ಒಬ್ಬ ತಂಗಿ ಯಾವ ರೀತಿ ಇರಬೇಕು, ಒಬ್ಬ ಅಣ್ಣ ಯಾವ ರೀತಿ ಇರಬೇಕು, ಒಬ್ಬ ರಾಜನಾದಂಥವನು ಯಾವ ರೀತಿ ಇರಬೇಕು, ಒಬ್ಬ ಮಂತ್ರಿ, ಒಬ್ಬ ಸೈನಿಕ, ಒಬ್ಬ ತಾಯಿ. ನಾನು ಯಾವಾಗಿದ್ರೂ ಕೋಟ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ಸಿಟಿ ರವಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಮಹಾಭಾರತ ಅಭಿಯಾನ ಮಾಡ್ತೀರಾ, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ತೀರಾ, ಈ 2 ಕಾವ್ಯವನ್ನು ಪಠನ ಮಾಡಿ ಅಂತ ಹೇಳ್ತೀನಿ. ಅವೆರಡನ್ನ ಮತ್ತೊಂದು ಸರಿ ಓದ್ಕೊಳ್ಳಿ, ಇನ್ನೊಮ್ಮೆ ಓದ್ಕೊಳ್ಳಿ. ಇನ್ನೊಂದು ಓದ್ಕೋಬೇಕು ಅವರು. ಯಾಕಂದರೆ ದೇಶಭಕ್ತಿ ಅದು ಈ ರೀತಿ ವಿಚಾರಗಳು, ಧರ್ಮ ಪ್ರತಿಯೊಂದನ್ನು ಹೇಳ್ಕೊಬಂದವರು, ಅಂಥವ್ರ ಬಾಯಲ್ಲಿ ಈ ಮಾತು ಬಂತು ಅನ್ನುವಂಥ ನೋವು ನಿಮಗೆ. ಖಂಡಿತವಾಗ್ಲೂ. ಕ್ಷಮೆ ಅಂತೂ ಇಲ್ಲ. ಹೇಗೆ ಕ್ಷಮಿಸೋಕೆ ಸಾಧ್ಯ? ಹೇಗೆ ಕ್ಷಮಿಸೋಕೆ ಸಾಧ್ಯ? ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಆದರೆ ನನಗಾಗಿರುವಂಥ ಗತಿ ನಾಳೆಗೆ ಬೇರೆಯವ್ರಿಗಾಗುತ್ತೆ. ಇದೇನು ಸಿಟಿ ರವಿ ಅವರಿಗೆ ಹೊಸದಾ ಈ ಮಾತು? ಸದನದಲ್ಲಿ ನಿತ್ಯ ಸುಮಂಗಲಿ ಅಂದವ್ರು ಯಾರು? ಸಿದ್ದರಾಮಯ್ಯ ಸಾಹೇಬರಿಗೆ ಏನೇನು ಪದಗಳನ್ನು ಬಳಸಿದ್ದಾರೆ? ಇದು ಅವರ ಹರಕಲು ಬಾಯಿಯ ಸಂಸ್ಕೃತಿಯನ್ನು ತೋರಿಸುತ್ತೆ. ಇದೇ ಅವರ ಅಜೆಂಡಾನ? ಇದವ್ರಿಗೇನು ಹೊಸದಲ್ಲ. ಮತ್ತೆ ಅಂಥ ವ್ಯಕ್ತಿಯಿಂದ ನಾನು ಏನನ್ನು ಬಯಸಲಿ? ಈಗ ಎಲ್ಲ ಮಾತನಾಡೋದನ್ನ ಮಾತನಾಡಿ ಈಗ ನಾನು ಹೃದಯದಿಂದ ಒಳ್ಳೆಯವನಕ್ಕ ಅಂತ ಹೇಳಿದ್ರೆ ಮುಂದೆ ಬರುವಂಥ ಪೀಳಿಗೆಗೆ ಏನಾದರೂ ನಾನು ಸಂದೇಶವನ್ನು ಕೊಡಬೇಕಲ್ಲ ರಾಜಕಾರಣದಲ್ಲಿ. ಅವರ ಕ್ಷೇತ್ರದ ವ್ಯಾಪ್ತಿಯಾದ ಕಾರಣಕ್ಕಾಗಿ ಈ ಘಟನೆ ಆದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೂಂಡಾಗಿರಿ ಮಾಡಿಸಿದ್ರು, ಅವರ ಬೆಂಬಲಿಗರನ್ನ ಬಿಟ್ಟು ಹಲ್ಲೆ ಮಾಡಿಸಕ್ಕೆ ಮುಂದಾದರು. ಅವತ್ತು ಆದಂಥ ಘಟನೆ ಅವರ ಅಂದಮೇಲೆ ಮಾಧ್ಯಮದ ಎಲ್ಲ ಸಹೋದರರು ನೀವು ಅಲ್ಲೇ ಇದ್ರಿ. ನಾನು ಸ್ಪೀಕರ್ ಚೇಂಬರ್ನ ಬಿಟ್ಟು ಈಚೆ ಬರಲಿಲ್ಲ. ನನ್ನ ಫೋನ್ಗೆ ಸಾವಿರಾರು ಫೋನ್ ಕಾಲ್ ಬರೋದ್ರಿಂದ ನನ್ನ ಫೋನನ್ನು ನನ್ನ ಸಹೋದ್ಯೋಗಿಗಳು ಇನ್ನೊಬ್ಬರು ಎತ್ತಿಟ್ಕೊಂಡ್ರು. ನನಗೆ ಸಿಡ್ಲು ಬಡ್ದಂಗೆ ಆಗಿತ್ತು. ನನ್ನನ್ನು ಸಾಂತ್ವನ ಮಾಡಲಿಕ್ಕೆ ನೂರಾರು ಜನ MLAಗಳು, ಮಂತ್ರಿಗಳು, ಆಫೀಸರ್ಗಳು ಬಂದು ಮಾತನಾಡೋದ್ರಲ್ಲಿನೇ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತೆ ಅನ್ನೋದೇ ನನಗೆ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಇನ್ನು ಅದನ್ನು ಕೂಡ ನನ್ನ ಮೇಲೆ ಹಾಕಿದ್ರೆ ನೀವು ಅಂದಿರೋದು ನಿಮಗೆ ಇನ್ನೂ ಏನು ಅನ್ನಿಸ್ತಾ ಇಲ್ವಾ? ಯಾಕೆ ಇದೆಲ್ಲ ಆಯಿತು? ಹೋಗಲಿ, ನೀವೊಂದು ಮಾತು ಹೇಳಿ ನನಗೆ. ಗುಂಡಾಗಳು ಬಂದರು, ಗಲಾಟೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅವ್ರಿಗೆ ಸೊಕ್ಕಿದೆ. ಬಟ್ ವಾಯ್? ಏನು ಮೂಲ ಕಾರಣ ಏನು? ಯಾಕೆ? ಎಲ್ಲಿಂದ ಶುರು ಆಯಿತು? ಯಾಕೆ ಪ್ರಾರಂಭ ಆಯಿತು? ನೀವು ಡ್ಯಾನ್ಸ್ ಮಾಡಿಕೊಂಡು ನಗಪಾಟ್ಲಿಕೆ ಮಾಡಿಕೊಂಡು ಆ ಪದವನ್ನು ಬಳಸಿದ್ರಲ್ಲ, ಮೂಲ ಕಾರಣ ಯಾರು? ಅದು ನಂತರ. ಬಟ್ ನೀವು ಮಾತಾಡಿರೋದು ಆ ಪದ ಅವರು ಭಾವನಾತ್ಮಕವಾಗಿ ಏನು ಮಾಡಿದಾರೋ, ಎಂತ ಮಾಡಿದಾರೋ ಅದು ನಂತರ. ಕಾನೂನಿದೆ, ಸರ್ಕಾರ ಇದೆ, ಕಾನೂನು ಪ್ರಕಾರ ಏನೇನಾಗಬೇಕು ಅದೆಲ್ಲ ಆಗಲಿ. ಬಟ್ ನೀವು ಮಾತಾಡಿರೋದು ಅದು ಅಪರಾಧ ಅಲ್ವಾ? ಅಕ್ಷಮ್ಯ ಅಪರಾಧ ಅಲ್ವಾ? ಎಸ್ ಮೇಡಮ್, ತಾವು ಹೇಳೋ ಪ್ರಕಾರನೇ ಅದು ಅಕ್ಷಮ್ಯ ಅಪರಾಧ. ತಾವು ದೂರು ಕೂಡ ಕೊಟ್ಟಿದ್ದೀರಿ ಕಾನೂನು ಪ್ರಕಾರ. ಯಾಕಂದರೆ ಈಗ ಅಂತಿಮವಾಗಿ ನಿಮ್ಗೆ ಉಳಿದ್ರು ಕಾನೂನು ಹೋರಾಟ. ಅಲ್ಲಿ ನೀವು ಯಾಕಂದರೆ ತಮಗಾದ ನೋವಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ಆ ನಂತರದಲ್ಲಿ ಎಲ್ಲವನ್ನೂ ಕೂಡ ಬೆಳವಣಿಗೆ ಏನೇನಾಯಿತು, ಅವ್ರು ರಾಜಕೀಯ ತಿರುವುಗಳನ್ನ ಪಡ್ಕೊಳ್ತು, ಅವ್ರನ್ನ ರಾತ್ರಿ ಎಲ್ಲ ಓಡಾಡಿಸೋದ್ರಂತೆ, ಅಲ್ಲೆಲ್ಲೋ ಇದು ಮಾಡಿದ್ರಂತೆ, ಎಲ್ಲವನ್ನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಸಹೋದರ ಹ್ಯಾಂಡ್ಲ್ ಮಾಡಿದ್ರು, ಅವರ ಡೈರೆಕ್ಷನ್ ಮೇಲೆ ಎಲ್ಲವೂ ನಡೀತು ಅನ್ನುವಂಥ ಆರೋಪಗಳು. ಯಾವುದೇ ಕಾರಣಕ್ಕೂ ಕೂಡ ನಾನಾಗಲಿ ನನ್ನ ಸಹೋದರ ಆಗಲಿ ಈ ಘಟನೆ ನಂತರ ನನ್ನನ್ನು ಸಂಭಾಳಿಸೋದೇ ನನ್ನ ಸಹೋದರನಿಗೆ ಜಾಸ್ತಿ ಆಗಿತ್ತು. ನಮ್ಮ ಕ್ಷೇತ್ರದ ಜನರನ್ನು ಸಂಭಾಳಿಸೋದೇ ನನ್ನ ಸಹೋದರನಿಗೆ ಜಾಸ್ತಿ ಆಗಿತ್ತು. ಅಂಥದ್ರಲ್ಲಿ ಇದನ್ನೆಲ್ಲ ನಾವು ಮಾಡಲಿಕ್ಕಾಗತ್ತಾ? ಕಾನೂನಿದೆ, ಸರ್ಕಾರ ಇದೆ. ಹಾಗಾದರೆ ಇವರು ಖಾನಾಪುರದಲ್ಲಿ ಕೂತ್ಕೊಂಡು ಅಷ್ಟು ಪೊಲೀಸರು ಇವ್ರಿಗೆ ಒತ್ತಡ ಹಾಕಿದರೆ ಖಾನಾಪುರ ಸ್ಟೇಷನ್ನಲ್ಲಿ ಕೂತ್ಕೊಂಡು ಪಾರ್ಟಿ ಮೀಟಿಂಗ್ ಮಾಡಿದಾರಲ್ಲ, ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಇವ್ರಿಗೆ ಯಾರು ಅವಕಾಶ ಕೊಟ್ಟರು? ಯಾರು ಅವಕಾಶ ಕೊಟ್ಟಿದ್ದು? ಅವತ್ತು ಏಕಾಏಕಿ ದಿಢೀರಂತ ಖಾನಾಪುರ ಸ್ಟೇಷನ್ಗೆ 300-400 ಜನ BJP ಕಾರ್ಯಕರ್ತರು, BJP MLAಗಳು, ವಿರೋಧ ಪಕ್ಷದ ನಾಯಕರು ಪ್ರತಿಯೊಬ್ಬರು ಹೋಗಿ ಸ್ಟೇಷನ್ನಲ್ಲಿ ಕೂತ್ಕೊಂಡಿದ್ದಾರಲ್ಲ, ಯಾರು ಅಧಿಕಾರ ಕೊಟ್ಟರು? ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯನಾ?
ಯಾರೋ ಒಬ್ಬ ನಾಯಕ, ಪ್ರಭಾವಿ ನಾಯಕ ಪದೇ ಪದೇ ಫೋನ್ ಮಾಡಿ ಡೈರೆಕ್ಷನ್ ಕೊಡ್ತಾಯಿದ್ರು, ಹೀಗೆ ಮಾಡಿ, ಹಾಗೆ ನಡೆಸ್ಕೊಳ್ಳಿ, ಅಲ್ಲಿ ಕರ್ಕೊಂಡೋಗಿ, ಇಲ್ಲಿ ಕರ್ಕೊಂಡೋಗಿ. ಯಾರು ಮೇಡಮ್ ಅದು? ಅದು ಬಹುಶಃ ಸಿ ಟಿ ರವಿ ಅವ್ರಿಗೆ ಗೊತ್ತಿದ್ರೆ ಅವರೇ ಹೇಳಿ. ನನಗಂತರೂ ಗೊತ್ತಿಲ್ಲ. ನನಗಂತರೂ 2 ದಿನ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಇದೆಲ್ಲ ಆಮೇಲೆ ಬರುತ್ತೆ, ಇದೆಲ್ಲ ನಗಣ್ಯ. ಯಾಕೆ ತಾವೆಲ್ಲ ಮರಿತಾ ಇದ್ದೀರಾ? ಐ ಆಮ್ ದ ವಿಕ್ಟಿಮ್. ನೀವು ವಿಕ್ಟಿಮ್ ಮೇಡಮ್. ಯಾರು ಯಾವುದನ್ನು ಮರೆತಿಲ್ಲ. ನಾವೆಲ್ಲ ಅದನ್ನ ಮೊದಲು ಕೇಳಿ. ನಾನು ನನಗೆ ನ್ಯಾಯ ಬೇಕು. ತಾವು ತಾವೆಲ್ಲರೂ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರಿ. ಜವಾಬ್ದಾರಿಯುತ ಸಮಾಜದಲ್ಲಿ ಇದ್ದಂಥವ್ರು ನನ್ನನ್ನ ಹಿಡ್ಕೊಂಡು ಇವತ್ತು ನನ್ನಿಂದ ತಪ್ಪಾದ್ರೆ ನಿಮ್ಮಿಂದ ತಪ್ಪಾಗಿದೆ ಅಂತ ನೇರವಾಗಿ ಹೇಳಿ. ಇದು ದೀಪ ಗಾಳಿ ಏನ್ ಹೇಳ್ತಾರೆ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಬೇಡ. ನಮ್ಮೆಲ್ಲರಿಗೂ ಇವತ್ತು ಜವಾಬ್ದಾರಿ ಇದೆ. ಇಡೀ ಸಮಾಜ ತಲೆ ತಗ್ಸುವಂತ ಕೆಲಸ ಮಾಡಿದರೆ, ಬಹಳ ದೊಡ್ಡ ಗನಂದಾರಿ ಕೆಲಸ ಮಾಡಲ್ಲ. ರಾಜಾರೋಷವಾಗಿ ಬಂದು ಟಿವಿ ಎದುರುಗಡೆ ಕೂತ್ಕೊಂಡು ನಾನು ಹಾಗೆ, ನಾನು ಹೀಗೆ, ಸರ್ಕಾರ ಈ ರೀತಿ ನಡೆಸ್ತು, ಎನ್ಕೌಂಟರ್ ಮಾಡ್ತಾ ಇದ್ರು. ಎಂತ ನಾಟಕ ರೀ, ಎಂತ ಫೇಕ್, ಎಂತ ಗೋಸುಂಬೆಗಳು. ತಾವು ಒಂದೇ ಒಂದು ಕಾಲ್ ಮಾಡ್ಲಿಲ್ಲ ಯಾವ್ದು ಅಧಿಕಾರಿಗಳಿಗೂ? ನಾನು ಯಾರಿಗೂ ಕಾಲ್ ಮಾಡುವಂತ ಪರಿಸ್ಥಿತಿನಲ್ಲಿನೇ ಇರ್ಲಿಲ್ಲ. ಜೀವನದಲ್ಲಿ ಎಂತೆಂತ ಘಟನೆಗಳನ್ನ ನೋಡಿದೀನಿ. 2 ಬಾರಿ ಸೋತಿದ್ದೀನಿ ನಾನೇ ಸ್ವಂತ. ಮೊನ್ನೆ ನಡೆದಂತ ಇಲೆಕ್ಷನ್ ನಲ್ಲಿ ನನ್ನ ಮಗ ಸೋತ. ಎಂತೆಂತ ನೋವುಗಳನ್ನ, ಎಂತೆಂತ ಕಷ್ಟಗಳನ್ನ ಅನುಭವಿಸಿದ್ದೀನಿ. ಯಾವತ್ತೂ ಕೂಡ ಎದೆಗುಂದಿರ್ಲಿಲ್ಲ. ನನ್ನ ಲೈಫ್ನಲ್ಲಿ ಪ್ರಥಮ ಬಾರಿಗೆ ನನಗೆ ಶಾಕ್ ಆಯ್ತು. 2 ದಿನ ಬೇಕಾಯ್ತು ಸುಧಾರಿಸ್ಕೊಳ್ಳಿಕ್ಕೆ. ಇವ್ರಿಗೆ ಹೆದರಿ ಅಲ್ಲ, ಇಂಥ ಸಾವಿರಾರ ಜನ ಬರ್ಲಿ ನೋಡ್ಕೊಳ್ಳೋಣ, ರಾಜಕಾರಣದಲ್ಲಿದ್ದೀನಿ. ಆದ್ರೆ ಆ ಪದ ಇದೆಯಲ್ಲ, ತಮಗಾದ ನೋವು, ಅದು ಆ ನೋವು, ಆ ಪದ ಬಿಡ್ರಿ, ರಾಜಕಾರಣ ಒಂದ್ ಕಡೆ ಇರ್ಲಿ. ಆ ಪದವನ್ನ ಬಳಸಿದ್ದು ಸರಿನಾ? ಒಬ್ಬ ಜವಾಬ್ದಾರಿ, ಒಬ್ಬ ಮಾಜಿ ಮಂತ್ರಿ, ರಾಷ್ಟ್ರೀಯ ಪಕ್ಷದ ಮಾಜಿ ಜನರಲ್ ಸೆಕ್ರೆಟರಿ ಜೈ ಶ್ರೀರಾಮ್ ಅನ್ನೋರು, ದತ್ತಮಾಲೆಯನ್ನ ಹಾಕುವಂಥವ್ರು, ದತ್ತಪೀಠಕ್ಕೆ ಹೋಗುವಂಥವ್ರು, ದತ್ತ ಮಹಾರಾಜರ ಬಿಡ್ತಾರ? ಅವ್ರಿಗೆ ನಂಬಿಕೆ ಇದೆಯಲ್ಲ ದೇವ್ರ ಮೇಲೆ. ನನಗೂ ನಂಬಿಕೆ ಇದೆ. ಒಂದು ಕೆಲಸ ಮಾಡಿ, ಅವ್ರ ಈ ಮಾತನ್ನ ಅಂದಿಲ್ಲ ಅಂತಂದ್ರೆ, ನಾನು ಧರ್ಮಸ್ಥಳದ ಮಂಜುನಾಥನ್ಗೆ ಬಹಳ ನಡ್ಕೊಳ್ತೀನಿ. ದೇಶದಲ್ಲಿರುವಂಥ ಎಲ್ಲ ದೇವರುಗಳಿಗೆ ಬಹಳ ನಡ್ಕೊಳ್ತೀನಿ. ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡಲಿಕ್ಕೆ ನಾನು ಕುಟುಂಬ ಸಮೇತ ಬರ್ತೀನಿ. ಅವರು ತಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಧರ್ಮಸ್ಥಳಕ್ಕೆ ಬರಲಿ. ಧರ್ಮಸ್ಥಳನ ಮಂಜುನಾಥನ ಆಣೆ ಮಾಡಿ ನಾನು ಹಾಗೆ ಅಂದೆಲ್ಲ ಅಂತ ಅವ್ರು ಹೇಳಿ, ನಾನು ಅವ್ರಿಗೆ ಇದನ್ನು ಕೇಳ್ಕೊಳ್ತೀನಿ. ಧರ್ಮಸ್ಥಳದಲ್ಲೇ ನಿಜವಾದ, ಯಾಕಂದರೆ ನನಗೆ ದೇವರ ಮೇಲೆ ನನಗೆ ವಿಶ್ವಾಸ ಇದೆ. ಚಿಕ್ಕಮಗಳೂರು ತುಂಬ ಹತ್ತಿರ ಆಗುತ್ತೆ ಧರ್ಮಸ್ಥಳ. ಈ ರಾಜ್ಯದಲ್ಲಿ ಏನೇ ನಡೆದ್ರು ಧರ್ಮದಿಂದ ನಡಿಬೇಕು ಅನ್ನುವಂಥ ವಿಶ್ವಾಸ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಾವೆಲ್ಲ ಇಟ್ಕೊಂಡಿದ್ವಿ. ಬರಲಿ ಅವರು ಧರ್ಮಸ್ಥಳಕ್ಕೆ, ನನ್ನನ್ನೆಲ್ಲ ಕುಟುಂಬ ಸಮೇತ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ. ಡೇಟು ಟೈಮು ಅವ್ರು ಫಿಕ್ಸ್ ಮಾಡಲಿ. ಧರ್ಮ ಅಧರ್ಮ ಯಾವುದು ಅಲ್ಲೇ ತೀರ್ಮಾನ ಆಗಲಿ. ಅಲ್ಲೇ ತೀರ್ಮಾನ ಆಗಲಿ. ಅಲ್ಲೇನೇ ತೀರ್ಮಾನ ಆಗಲಿ. ತಾವು ಪಬ್ಲಿಕ್ ಟಿವಿ ಮೂಲಕ ಬಹಿರಂಗವಾಗಿ ಅವ್ರಿಗೆ ಹೇಳ್ತಾ ಇದ್ದೀರಿ? ಬಹಿರಂಗವಾಗಿ. ಯಾಕಂದ್ರೆ ನಾನು ಪ್ರಧಾನಮಂತ್ರಿಗಳನ್ನ ಭೇಟಿಗೆ ಅವಕಾಶ ಕೇಳ್ತೀನಿ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತೀನಿ, ಇಮೇಲ್ ಮಾಡ್ತೀನಿ, ರಾಷ್ಟ್ರಪತಿ ಅವ್ರಿಗೆ ಭೇಟಿಗೆ ಅವಕಾಶ ಕೇಳ್ತೀನಿ. ಇದೆಲ್ಲ ಕಾನೂನು ಪ್ರಕಾರ, ನನ್ನ ರಾಜಕಾರಣ ಪ್ರಕಾರ ನಾನು ಏನೇನು ಮಾಡಬೇಕು ಮಾಡ್ತೀನಿ. ಆದರೆ ಒಂದು ದೇವರ ನ್ಯಾಯಾಲಯ ಇದೆ. ನನಗೆ ಧರ್ಮಸ್ಥಳ ಮಂಜುನಾಥನ ಮೇಲೆ ವಿಶ್ವಾಸ ಇದೆ. ಅವರು ಟೈಮು ಡೇಟ್ ಫಿಕ್ಸ್ ಮಾಡಲಿ. ಧರ್ಮಸ್ಥಳಕ್ಕೆ ಕುಟುಂಬ ಸಮೇತ ನಾನು ಬರ್ತೀನಿ. ಅವರು ಅವ್ರ ಧರ್ಮಪತ್ನಿಯನ್ನು ಕರ್ಕೊಂಡು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ. ಹೇಳಿ, ಅಲ್ಲಿ ದೇವರ ಸನ್ನಿಧಿಯಲ್ಲಿ ಹೇಳಿ. ಧರ್ಮ ಯಾವುದು ಅಧರ್ಮ ಯಾವುದು ಗೊತ್ತಾಗ್ಲಿ. ಅಲ್ಲೇ ಅವ್ರು ಬಂದಲ್ಲಿ ಹೇಳಿ. ಸವಾಲ್ ಹಾಕಿದಿರಿ, ಅವ್ರು ಸ್ವೀಕರಿಸೋರು ಬರಲೇಬೇಕು. ದಿಸ್ ಇಸ್ ನಾಟ್ ಸವಾಲ. ನನ್ನ ಮನಸ್ಸಿನ ಮಾತನ್ನ ಹೇಳಿದ್ದೀನಿ. ಅಷ್ಟು ಅವ್ರು ಹೇಳ್ತಾ ಇದ್ದಾರಲ್ಲ, ಮಾಧ್ಯಮದ ಮುಖಾಂತರ ವೈಭವೀಕರಿಸ್ಕೊಂಡು ಏನು ಎನ್ಕೌಂಟರ್ ಮಾಡ್ತಾ ಇದ್ದಾರೆ, ನನಗೆ ಏನು ಅದನ್ನು ಮಾಡ್ತಾ ಇದ್ದಾರೆ. ನಾನೊಬ್ಬ ಮಹಿಳೆ,
ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೆ ಧರ್ಮದ ಬಗ್ಗೆ, ದೇವರ ಬಗ್ಗೆ, ಅದರಲ್ಲೂ ನಮ್ಮ ಸಂಸ್ಕೃತಿ, ನಮ್ಮ ದೇಶದಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ದೇವ್ರ ಬಗ್ಗೆ ವಿಶ್ವಾಸ ಇದೆ. ನಾನು ಸವಾಲ್ ಹಾಕ್ತಾ ಇಲ್ಲ. ಸವಾಲ್ ಹಾಕಿದ್ರೆ ಅದು ಸೊಕ್ತನ ಆಗುತ್ತೆ. ದೇವ್ರ ಹತ್ರ ನಾವು ಸವಾಲ್ ಹಾಕೋದು ಇರೋದಿಲ್ಲ. ನಾನು ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವ್ರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ಸಿಟಿ ಅವರು ಧರ್ಮಸ್ಥಳಕ್ಕೆ ಬಂದು ಕುಟುಂಬ ಸಮೇತ ಬಂದು ಆಣೆ ಮಾಡಬೇಕು. ಖಂಡಿತ ಹೌದು, ನಾನು ಆ ಮಾತನ್ನ ಹೇಳಿಲ್ಲ ಅಂದಿಲ್ಲ ಅಂತ ತಾವು ಹೇಳ್ತೀರಿ. ಹೌದು, ಆ ಮಾತನ್ನ ನನಗೆ ಹೇಳಿದಿರಿ ನೀವು ಅನ್ನುವಂಥದ್ದು ತಾವು ಪ್ರಮಾಣ ಮಾಡ್ತೀರಲ್ಲ. ಮಾಡ್ತೀನಿ. ಧರ್ಮ ಯಾವುದು, ಅಧರ್ಮ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು, ಅಲ್ಲೇ ತೀರ್ಮಾನ ಆಗ್ಲಿ. ಹಾಗಾದ್ರೆ ದೇವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ. ಕಾನೂನು ಹೋರಾಟ ಪ್ರತ್ಯೇಕ, ಮತ್ತೆ ಹೌದು, ಅದು ನಡೆಯುತ್ತೆ. ಖಂಡಿತವಾಗಿ. ಎಸ್, ಅವ್ರ ಇಲ್ಲಿ ಇರೋ ತನಕ ಒಂದು ಹಂತ ಆಯ್ತು. ಈಗ ಇಡೀ ಪ್ರಕರಣವನ್ನ ಡಿ.ಕೆ. ಶಿವಕುಮಾರ್ ಅವರು ಪರ್ಸನಲ್ ಆಗಿ ಹ್ಯಾಂಡ್ಲ್ ಮಾಡಿದ್ರು, ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿದ್ರು ಈ ಪ್ರಕರಣದ ಬಗ್ಗೆ ಅನ್ನುವಂಥ ಆರೋಪನವ್ರು ಮಾಡ್ತಾರೆ. ಯಾಕೆ ಇದರಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ತೆಗೆದುಕೊಂಡು ಬರೋದು? ಅವ್ರು ನಮ್ಮ ನಾಯಕರು, ತಮ್ಮ ರಾಜಕೀಯ ಗುರು, ನಮ್ಮ ರಾಜಕೀಯ ಗುರು, ರಾಜ್ಯದ DCM. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾಳೆ, ಅನ್ಯಾಯ ಆಗಿದೆ ಅಂತ ಅವಳ ಬೆನ್ನಿಗಲ್ಲ. ಈ ರಾಜ್ಯದಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೂ ಕೂಡ ಅವ್ರ ಬೆನ್ನಿಗೆ ನಿಂತ್ಕೊಳ್ತಾರೆ. ಅವರನ್ನ ಇದರಲ್ಲಿ ಕರ್ಕೊಂಡು ಬಂದು ಈ ಒಂದು ಸಂಪೂರ್ಣ ಒಂದು ಎಪಿಸೋಡ್ಗೆ ದಿಕ್ಕನ್ನ ತಪ್ಪಿಸುವಂತ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಏನ್ ಮಾಡ್ತಾ ಇದ್ದೀರಲ್ಲ. ನಾವು ಮಾಡ್ತಾ ಇಲ್ಲ ಮೇಡಮ್. ನಾಟ್ ಟೆಲಿಂಗ್ ಯು, ನಾನು ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೆ, ಏನು ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಏನ್ ತಾವೆಲ್ಲ ಬಿಜೆಪಿಗರು ಮಾಡ್ತಾ ಇದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಏನು ಉತ್ತರ ಹೇಳ್ತೀರಾ ನೀವು? ಸಾರ್ವಜನಿಕವಾಗಿ ಏನು ಉತ್ತರ ಹೇಳ್ತೀರಾ? ಬೇಟಿ ಬಚಾವ್, ಬೇಟಿ ಪಡಾವ್, ಅಬ್ ಬೇಟಿ ಕೋ ಸತಾವ್. ಹಾಗಾದ್ರೆ ಮೂರನೇ ಸ್ಲೋಗನ್ ಆಯ್ತಾ ನಿಮ್ಮದು? ಬೇಟಿ ಬಚಾವ್, ಬೇಟಿ ಪಡಾವ್, ಬೇಟಿ ಕಾ ಮತ್ಲಬ್ ಮಾನ್ ಹರನ್ ಕರೋ. ಹೇಗೆ ಒಬ್ಬ ಮಹಿಳಾ ರಾಜಕಾರಣಿಯ ಒಂದು ಸ್ಥೈರ್ಯವನ್ನ, ಧೈರ್ಯವನ್ನ, ಅವಳ ನೈತಿಕ ಬಲವನ್ನ ಕುಗ್ಗಿಸೋದು ಹೇಗೆ? ಈ ಪದವನ್ನ ಹೇಳಿದ್ರೆ ಸಾಕ, ನಾವು ಹಿಂಸರ್ದು ಬಿಡ್ತೀವಿ, ಮಾನ ಮರ್ಯಾದೆಗೆ ಹೆದರಿ ಬಿಡ್ತೀವಿ. ಎಷ್ಟೋ ಕ್ರೈಮ್ಗಳು ಇವತ್ತು ಕತ್ಲಲ್ಲೇ ಸತ್ತು ಹೋಗ್ಬಿಟ್ಟಿದ್ದಾವೆ. ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯಗಳು ಬೆಳಕಿಗೆ ಬಂದೆಲ್ಲ. ಏನೇ ಆದರೂ ಕೂಡ ಮರ್ಯಾದೆ ಪ್ರಶ್ನೆ, ಮನೇಲಿ ಏನೇ ತೊಂದರೆ ಇದ್ರೂ ಕೂಡ ಮರ್ಯಾದೆ ಪ್ರಶ್ನೆ. ಯಾಕಂದ್ರೆ ನಮಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಮಹಿಳೆಗೆ ಅಂತ ಹೇಳಿ, ಮಹಿಳೆ ಮರ್ಯಾದೆ ಅಂತ ಹೇಳಿ ನಾನು ಸುಮ್ಮನೆ ಕೂರಕ್ಕಾಗತ್ತಾ? ಸದನದಲ್ಲಿ ಮಾತನಾಡಿದಂಥ ಮಾತು ಪ್ರತಿಯೊಬ್ಬ ಮಹಿಳೆಯ ಸ್ವಾಭಿಮಾನ ಕೆರಳಿಸ್ತೆ. ಅಂದ್ರೆ ಯಾವುದೇ ಹೆಣ್ಮಕ್ಳನ್ನ ಕುಗ್ಗಿಸ್ಬೇಕು ಅಂದಾಗ ಇದೊಂದು ಅಸ್ತ್ರ. ಈ ರೀತಿ ಇದು ಒಂದೇ ಅಸ್ತ್ರ, ಇದು ಒಂದೇ ಅಸ್ತ್ರ. ಯಾವುದೇ ಮಹಿಳೆಯನ್ನ ಈ ಪ್ರಪಂಚದಲ್ಲಿ ಕುಗ್ಗಿಸ್ಬೇಕು ಅಂತಂದ್ರೆ ಈ ರೀತಿಯಾಗಿ ನೈತಿಕತೆಯ ಬಗ್ಗೆ ಮಾತನಾಡಿ ಅವಳ ಸ್ಥೈರ್ಯವನ್ನ, ಧೈರ್ಯವನ್ನ ಕುಗ್ಗಿಸೋದು, ಇದು ಒಂದೇ ಅಸ್ತ್ರ. ನನಗೆ ಈ ರಾಜ್ಯದ ಅನೇಕ ಬುದ್ಧಿಜೀವಿಗಳು, ಸಾಹಿತಿಗಳು, ಕವಿತ್ರಿಗಳು ಫೋನ್ ಮಾಡಿ ಧೈರ್ಯ ತುಂಬ್ತಾ ಇದ್ದಾರೆ. ಅಂಥವರಿಂದ, ಸಿಟಿ ರವಿ ಅವರಂಥವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾಕೆ ಮೌನವಾಗಿದ್ದೀರಾ? ಇದು ನಿಮಗೆ ಶೋಭಿಸಲ್ಲ. ನಾವು ಲಕ್ಷ್ಮೀ ಹೆಬ್ಬಾಳ್ಕರಿಂದ ಇದನ್ನು ಬಯಸಲ್ಲ. ಬನ್ನಿ ಹೊರಗಡೆ, ಅನ್ಯಾಯದ ವಿರುದ್ಧ ಧ್ವನಿಯನ್ನೇ ಎತ್ತಿ, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ಎಷ್ಟೋ ಜನ ಬಹಿರಂಗ ಪತ್ರ ಬರೆದಿದ್ದಾರೆ. ಪ್ರಧಾನಿಯವರಿಗೆ, ರಾಷ್ಟ್ರಪತಿಗಳಿಗೆ ದೂರು ಕೊಡ್ತೀವಿ ಅಂತ ಹೇಳಿದ್ರಿ. ಏನಾದರೂ ಅದರಿಂದ ತಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ? ನೋಡಿ, ಪ್ರಧಾನಮಂತ್ರಿಗಳು ಬರೀ ಬಿಜೆಪಿಗರಿಗಲ್ಲ, ಈ ದೇಶದ ಪ್ರಧಾನಮಂತ್ರಿಗಳು ಪಕ್ಷಾತೀತವಾದಂಥ, ಸಾಂವಿಧಾನಿಕವಾದಂಥ ಚೇರ್ ಮೇಲೆ ಕೂತಿದ್ದಾರೆ. ನಮ್ಮ ಮುಖಂಡರಿಗಾಗಲೇ ನಂಗೆ ಹೇಳಿದ್ದಾರೆ, ಗಾಂಧಿ ಭಾರತ ಕಾರ್ಯಕ್ರಮ ಮುಗಿದ ಮೇಲೆ ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಸೇರ್ಕೊಂಡು ಹೋಗ್ತೀವಿ. ಇದು ಒಂಟಿ ಹೋರಾಟ ಅಲ್ಲ, ಭೇಟಿನೇ ಮಾಡ್ತಿರೋಗೆ. ಖಂಡಿತವಾಗ್ಲೂ ಸಮಯ ಕೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ,
ಆದಂಥ ಅನ್ಯಾಯದ ವಿರುದ್ಧ ವಿವರಿಸಿ ಹೇಳ್ತೀನಿ. ಸಾಕ್ಷಿ ಸಮೇತ ಭೇಟಿಯಾಗ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆದಂಥ ನೋವು, ಸಿಟ್ಟಿನ ಕಾರಣಕ್ಕಾಗಿ ಇಡೀ ರಾತ್ರಿ ಅವ್ರನ್ನ ಹಾಗೆ ನಡೆಸ್ಕೊಂಡ್ರು. ನನ್ನ ಎನ್ಕೌಂಟ್ರೇ ಮಾಡಿಬಿಡ್ತಾ ಇದ್ರು. ಒಬ್ಬ ಶಾಸಕರನ್ನ ಎನ್ಕೌಂಟರ್ ಮಾಡಿಸುವಷ್ಟು ಪವರ್ಫುಲ್ ಲಕ್ಷ್ಮೀ ಹೆಬ್ಬಾಳ್ಕರ್. ಸುಮ್ಮನೆ ಬೇಡ ಅಲ್ಲ, ಅವ್ರು ಹೇಳಿದ್ದನ್ನು ಕೇಳಿದಂತ ಈ ಮಾತು ಬೇಡ. ಇದು ನಾಟಕ ಬೇಡ. ನಾಟಕದಲ್ಲಿ ಪರದೆ ಬೀಳುತ್ತೆ, ಪರದೆ ಏಳುತ್ತೆ. ನಾಟಕದಲ್ಲಿ ಪಾತ್ರ ಮಾಡೋದು ನಿಮಗೆ ಚೆನ್ನಾಗಿ ಗೊತ್ತು. ಎನ್ಕೌಂಟ್ರು ಹೆಂಗ್ರಿ? ಎನ್ಕೌಂಟ್ರು ಒಬ್ಬ ಆರೋಪಿ ಆದ ತಕ್ಷಣ ಮಹಾಜರು ಅವ್ರನ್ನ ಸ್ಟೇಷನ್ನಲ್ಲಿ ಹೋದ ತಕ್ಷಣ ಅವ್ರ ಮೊಬೈಲ್ ತಗೊಳ್ಬೇಕಾಗಿತ್ತು, ಅವ್ರು ಅದರ ಆಕ್ಸೆಸರೀಸ್ನ ಜಪ್ತ್ ಮಾಡಬೇಕಾಗಿತ್ತು. ಗಂಟೆಗೆ ಗಳಿಗೆಗೆ ಇವರೇ ಹೇಳ್ತಾ ಇದ್ರಲ್ಲ, ಇವರ ಹೆಂಡತಿ ಇವರೇ ಹೇಳ್ತಾ ಇದ್ರಲ್ಲ, ಲೈವ್ ಲೊಕೇಶನ್ ಕಳಿಸ್ತಾ ಇದ್ರು. ಯಾರ್ರೀ ಅಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಮೀಟಿಂಗ್ ಮಾಡಿದ್ದು? ಇದು ಬೆಳಗಾವಿ, ಸ್ವಾಭಾವಿಕವಾಗಿ ನನ್ನ ಕ್ಷೇತ್ರ. ಜನ ಭಾವುಕರಾಗೋದು ಸಹಜ. ಕಾನೂನನ್ನ ಕೈಗೆ ತೆಗೆದುಕೊಂಡಿರೋದು ಸರಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ, ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡದ್ದು. ಆದರೆ ಇವತ್ತು ಬೆಂಕಿ ಹಚ್ತಾ ಇರುವಂಥ ಯಾರು? ವೈಭವೀಕರಣ ಮಾಡ್ಕೊಳ್ತಾ ಇರುವಂಥವ್ರು ಯಾರು? ಯುದ್ಧ ಗೆದ್ದು ಬಂದಿದ್ದಾರಾ? ವಿಜಯ ಪತಾಕೆ ಏನಾದರೂ ಸಿಕ್ಕಿದೆಯಾ? ಒಬ್ಬ ಮಹಿಳೆಯ ಮಾನವನ ಹರಾಜ್ ಮಾಡಿ ಇವತ್ತು ನಾನು ಏನೂ ಮಾಡಲ್ಲ ಅನ್ನುವಂತೆ, ನಾನು ಸಾಚ, ನಾನು ಬಹಳಷ್ಟು ಸಾಚ ಅನ್ನುವಂತೆ ಪೋಸ್ ಕೊಡ್ತಾ ಇದ್ದಾರಲ್ಲ, ಅವ್ರಿಗೂ ಆತ್ಮಸಾಕ್ಷಿ ಇದೆ ಅಲ್ಲ? ಅವ್ರಿಗೆ ಆತ್ಮಸಾಕ್ಷಿ ಇದೆ, ಅವ್ರಿಗೆ ಗೊತ್ತು, ಅವ್ರು ಅಂದಿದ್ದಾರೆ. ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಇಡೀ ಗೃಹ ಇಲಾಖೆನ ಹೈಜಾಕ್ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳನ್ನ ತಾವು ಹೇಗೆ ಹೇಳ್ತೀವಿ ಹಾಗೆ ನಡ್ಕೊಳ್ಳಿ ಅಂತೇಳಿ ಇಡೀ ರಾತ್ರಿ ಅವ್ರನ್ನ ಸುತ್ತಿಸಿದ್ರು ಅನ್ನುವಂಥದ್ರೆ ಗೃಹ ಇಲಾಖೆ ಹೈಜಾಕ್ ಆಗೋಗಿತ್ತು ಬೆಳಗಾವಿಯ ಮಟ್ಟಿಗೆ ಅವತ್ತು. ನಾನು ಒಂದೇ ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ, ಪೊಲೀಸ್ ಆಫೀಸರ್ಗಳು ಹೇಳಿದ್ದಾರೆ. ನಾನು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ, ನಾನು 2 ದಿನ ಪಟ್ಟಂಥ ಹಿಂಸೆ, ಆ ಅನುಭವ ಜೀವನದಲ್ಲಿ ಯಾವುದೇ ಮಹಿಳೆಗೆ, ಬೇರೆ ಮಹಿಳೆಗೆ ಬರಬಾರ್ದು ದೇವ್ರೆ ಅಂತ ಬೇಡ್ಕೊಳ್ತೀನಿ. ಇನ್ನು ಪೊಲೀಸರಿಗೆ ಹೇಳೋದಾಗಲಿ, ಅವ್ರನ್ನ ಸುತ್ತಾಕ್ಸೋದಾಗಲಿ ಹೇಳಿದ್ದಾರೆ, ಅವರ ಸುರಕ್ಷತೆಗೋಸ್ಕರ ಆ ರೀತಿ ಮಾಡಿದ್ದು ಅಂತ. ಇದೇ ಪದವನ್ನು, ಈ ಪದವನ್ನು ಅವ್ರು ನನಗೇನು ಬಳಸಿದ್ರು, ಆ ಪದವನ್ನು ಚಿಕ್ಕಮಗಳೂರಿನಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾನೇ ಅವರ ಹೆಂಡತಿಗೆ ಈ ಪದವನ್ನು ಬಳಸಿದ್ರೆ ಏನಾಗ್ತಾ ಇತ್ತು ಊಹಿಸಿ ನೋಡೋಣ. ನಾನು ನಮ್ಮ ಕಾರ್ಯಕರ್ತರನ್ನ, ನಮ್ಮ ನಾಯಕರನ್ನ, ನನ್ನ ತಮ್ಮ ಸಮಾಧಾನ ಮಾಡೋದ್ರಲ್ಲೇ ಟೈಮ್ ಹೋಯ್ತು. ನಿಮಗೆ ಇಷ್ಟು ನೋವಾದ್ರೂ ಕೂಡ ಎಲ್ಲೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆಯದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಲ್ಲ, ಏನಂತೆ? ಅಂದರೆ ಈ ರೀತಿ ಎಲ್ಲ ಮಾಡಬಾರ್ದಿತ್ತು ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಅಂದರೆ ಪೊಲೀಸ್ ಇಲಾಖೆ ಒಂದು ರೀತಿ ಅವ್ರನ್ನ ನಡೆಸ್ಕೊಂಡ ರೀತಿ ಇದೆಲ್ಲ ನನ್ನ ವ್ಯಾಪ್ತಿಗೆ ಇರಲಿಲ್ಲ, ನನ್ನ ಗಮನದಲ್ಲಿ ಇರಲಿಲ್ಲ, ನಾನಂತೂ ಆ ರೀತಿ ಡೈರೆಕ್ಷನ್ ಕೊಟ್ಟಿರಲಿಲ್ಲ, ಯಾರು ಹ್ಯಾಂಡಲ್ ಮಾಡಿದ್ರೋ ಗೊತ್ತಿಲ್ಲ, ಇದನ್ನು ಹೇಳಿದ್ದಾರೆ ತಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ಸಂಬಂಧ ಚೆನ್ನಾಗಿದೆ. ಅವರು ಏನು ಹೇಳಿದ್ದಾರೆ ಅನ್ನೋದಕ್ಕೆ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು 4 ಬಾರಿ ವಿಚಾರ ಮಾಡ್ತೀನಿ. ಒಂದು ಕಾಲ ಇತ್ತು, ನಾನು ಅವರು ಎದುರುಗಡೆ ನಿಂತ್ಕೊಂಡು ರಾಜಕಾರಣ ಒಂದೇ ಪಕ್ಷದಲ್ಲಿದ್ದರೂ ಕೂಡ ರಾಜಕಾರಣ ಮಾಡಿದಂಥವ್ರು. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ಸಿದ್ಧಾಂತ ಇಬ್ಬರು ಒಟ್ಟಿಗೆ ಸೇರಿಕೊಂಡು ರಾಜಕಾರಣ ಮಾಡ್ತಾಯಿದ್ದೀವಿ. ಅವರು ನನ್ನ ವೆಲ್ ವಿಷರ್. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಸಿಟಿ ಅವರು ಆಡಿದ ಮಾತು ಮಾತ್ರ ತಮ್ಮನ್ನು ಕುಗ್ಗಿಸುವ ಉದ್ದೇಶಪೂರ್ವಕ ಆಡಿದಂಥ ಮಾತೇ ಅದು. ಖಂಡಿತವಾಗ್ಲೂ ಮಹಿಳೆಗೆ ಆ ಮಾತನ್ನು ಹೇಳಿದ ತಕ್ಷಣ ಅವಳ ಆತ್ಮಬಲ ಕುಗ್ಗುತ್ತೆ ಅನ್ನುವಂಥ ಕಾರಣ ಅವರ ಮಾನಸಿಕ ಸ್ಥೀಮಿತ ಸಿಟಿ ರವಿ ಅವ್ರದ್ದು. ಅವ್ರು ಹೇಳ್ತಾ ಇರ್ತಾರಲ್ಲ ಅವರ ಭಾವನೆಗೆ, ಅವರ ಇದಕ್ಕೆ ಅಂತ ಹೇಳಿ, ಬಹುಶಃ ಅವರ ಭಾವನೆ ಇಡೀ ಮಹಿಳೆಯರನ್ನ, ಇಡೀ ಮಹಿಳಾ ಸಮಾಜದ ಬಗ್ಗೆ
ಏನು ಅವ್ರು ಪದೇ ಪದೇ ಬಳಸ್ತಾರಲ್ಲ, ಹಿಂದೆನೂ ಬಳಸಿದ್ರಲ್ಲ, ನಿತ್ಯ ಸುಮಂಗಲಿ ಅಂತ ಹೇಳಿ. ಸೊ ಇಡೀ ಮಹಿಳೆಯರ ಬಗ್ಗೆ ಬಹುಶಃ ಅವ್ರ ಭಾವನೆ ಇದೇ ಇದೆ ಅನಿಸುತ್ತೆ ನನಗೆ. ಅವರು ಇತ್ತೀಚೆಗೆ ತಮ್ಮ ಅಂದರೆ ಅಲ್ಲಿಗೆ ಚಿಕ್ಕಮಗಳೂರು ಹೋದ ನಂತರ ತಮ್ಮ ವಿರುದ್ಧ ಇನ್ನೂ ಅಂದರೆ ಹೆಚ್ಚು ಅದು ಟ್ರೋಲ್ ಕೂಡ ಆಗ್ತಾ ಇದೆ. ಹಿಂದೆ ಒಬ್ಬರು ಸಚಿವರಾದಾಗ ಅವ್ರು ಸೇವೆ ಮಾಡಿ ಸಚಿವರಾದರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಅವರೇ ಆ ರೀತಿ ಮಾತುಗಳನ್ನ ಆಡಿದ್ರು ಅನ್ನೋ ದಾಟಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ, ಮಹಿಳಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷೆ ಆಗಿ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿ, ರಾಜ್ಯದ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿ, ಯೂತ್ ಕಾಂಗ್ರೆಸ್ನಲ್ಲಿ ಆಮ್ ಆದ್ಮಿಕ ಸಿಪಾಯಿಯಾಗಿ, ಇಷ್ಟೆಲ್ಲ ನನ್ನ ಪಕ್ಷಕ್ಕೆ ಸೇವೆ ನಾನು ಮಾಡಿದ್ದೆ. ಆದರೆ ನನಗಿನ್ನ ಜಾಸ್ತಿ ಜಯಮಾಲಾ ಅವರು ನಮ್ಮ ಪಕ್ಷದ ಸೇವೆಯನ್ನು ಮಾಡಿರಬಹುದು ಅಂತ ಅಂದ ತಕ್ಷಣ ಅದನ್ನು ಬೇರೆ ರೀತಿ ತಗೊಂಡು ಹೋದರು. ಅರ್ಧ ಗಂಟೆಯಲ್ಲಿ ಪಕ್ಷದ ಸೇವೆ ಅಂತ ಹೇಳಿ ಅರ್ಧ ಗಂಟೆಯಲ್ಲಿ ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ರೆ ನನ್ನನ್ನು ಕ್ಷಮಿಸಿ ಅಂತ ಬಹಿರಂಗವಾಗಿ ಬಂದು ಕ್ಷಮೆಯನ್ನು ಕೇಳಿದ್ದೀನಿ. ಬಹಿರಂಗವಾಗಿ ಜಯಮಾಲಾ ಅಕ್ಕನವ್ರ ಹತ್ರ ಮಾತಾಡಿದ್ದೀನಿ. ಅದು ಆದಮೇಲೆ ನಾನು ಅವರು ಎಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದರು. ನಾನೇನಾದರೂ ನನ್ನ ಮನಸ್ಸೇನಾದರೂ ಆ ರೀತಿ ಅವರ ಒಂದು ಮಹಿಳೆಗೆ ಆ ಸೇವೆ ಅನ್ನುವಂಥ ಬೇರೆ ಅರ್ಥದಿಂದ ನಾನೇನಾದರೂ ಮಾತನಾಡಿದ್ರೆ ನಾನು ಆ ರೀತಿ ಬಹಿರಂಗವಾಗಿ ಬಂದು ಕ್ಷಮೆಯನ್ನು ಕೇಳೋಳಲ್ಲ. ನಾನು ತಪ್ಪು ಮಾಡಿದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ತಪ್ಪು ಮಾಡೇ ಇಲ್ಲ, ನನ್ನ ಉದ್ದೇಶ ಅದಿಲ್ಲ ಅಂತಂದರೆ ನಾನು ಇಲ್ಲ ಅಂತ ಹೇಳ್ತೀನಿ. ಬೆಳಗಾವಿಯ ಜನಕ್ಕೆ ಗೊತ್ತು ಅವ್ರು ಹೇಗೆ ಬೆಳೆದ್ರು ಅಂತ, ಚಿಕ್ಕಮಗಳೂರಿನ ಜನಕ್ಕೆ ಗೊತ್ತು ನಾನು ಹೇಗೆ ಬೆಳೆದೆ ಅಂತೇಳಿ. ಅದನ್ನು ಅವರು ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ನಾನು ನನ್ನ ಆತ್ಮವಿಮರ್ಶೆ ಮಾಡ್ಕೊಳ್ತೀನಿ. ಇಲ್ಲ, ತಪ್ಪು. ಅವ್ರು ಹೀಗೆ ಹೇಳಲ್ಲ. ಬೆಳಗಾವಿ ಜನರನ್ನ ಹೋಗಿ ಕೇಳಿ ಅವ್ರು ಹೇಗಿದ್ದಾರೆ ಅಂತ, ಚಿಕ್ಕಮಗಳೂರು ಜನರನ್ನ ಬಂದು ಕೇಳಿ ನಾನು ಹೇಗಿದ್ದೀನಿ ಅಂತ. ನಾನು ಅವ್ರಿಗೆ ಆಹ್ವಾನ ಮಾಡ್ತೀನಿ. ಅವ್ರಿಗೆ ಯಾಕೆ? ಇಲ್ಲಿರುವಂಥ BJPಗರನ್ನ ಕೇಳಿ, ಕಾಂಗ್ರೆಸ್ನವ್ರನ್ನ ಕೇಳೋಕೆ ಹೋಗ್ಬೇಡಿ. BJP ಕಾರ್ಯಕರ್ತರನ್ನ ಕೇಳಿ, ನನ್ನ ಕ್ಷೇತ್ರದಲ್ಲಿರುವಂಥವ್ರನ್ನ, ಜಿಲ್ಲೆಯಲ್ಲಿರುವಂಥವ್ರನ್ನ, ನಾನು ಏನು ಗೊತ್ತಾಗುತ್ತೆ. ಇದೇನು ಮುಚ್ಕೊಂಡಿರುವಂಥದ್ದೇನಲ್ಲ. ಅವ್ರನ್ನ ಬಿಡಿ, ನೀವೇ ವಿಚಾರಿಸಿ. ಒಬ್ಬ ಸಾಮಾನ್ಯ ಪ್ರಜೆಯನ್ನು ವಿಚಾರಿಸಿ. ಬೆಳಗಾವಿಯಲ್ಲಿ ಸಾಮಾನ್ಯ ಪ್ರಜೆ, ಬೇರೆ ಯಾರು ಬೇಡ. ಇವತ್ತು ರಿಯಾಲಿಟಿ ಚೆಕ್ ಆಗಲಿ, ನಾನು ಬೇಡ, ಮಾಧ್ಯಮದವ್ರು ನೀವೇ ಇದ್ದೀರಾ. ಒಂದು ಮಾರ್ಕೆಟ್ನಲ್ಲಿ ಹೋಗಿ, ಮಾರ್ಕೆಟ್ನಲ್ಲಿ ನನ್ನ ಬಗ್ಗೆ ವಿಚಾರಿಸಿ. ಜನ ಏನು ಹೇಳ್ತಾರೆ ಅದನ್ನ ಪ್ರಸಾರ ಮಾಡಿ. ಬರ್ತಾರಂತಲ್ಲ CT ರವಿ ಅವರು ಮತ್ತೆ ಬೆಳಗಾವಿಗೆ? ನಾನು ಅಷ್ಟು ಸುಲಭಕ್ಕೆ ಬಿಡಲ್ಲ, ಬರ್ತೀನಿ, ಬೆಳಗಾವಿಗೆ ಬರ್ತೀನಿ, ನಾನು ನೋಡೋಣ. ನಾನು ಯಾಕೆ ಬೇಡ ಅನ್ಲಿ? ಮೋಸ್ಟ್ ವೆಲ್ಕಮ್ ಅಂತ ಹೇಳಿದ್ದೀನಿ. ಏನು ನೋಡ್ತಿರೋ ನೋಡ್ಕೊಳ್ರಿ. ಇದು ಚೆನ್ನಮ್ಮನ ನಾಡು ಅಂತ ಹೇಳಿದ್ದೀನಿ. ಇಲ್ಲಿ ಯಾರು ಬಂದರೂ ಮೋಸ್ಟ್ ವೆಲ್ಕಮ್ ಅಂತ ಹೇಳಿದ್ದೀನಿ. ಯಾರಿಗೂ ಹೆದರ್ಲಿಲ್ಲ, ಇವ್ರಿಗೆ ಹೆದರ್ತೀವ ನಾವು? ನಾಲ್ಗೆ ಸ್ವಚ್ಛಿಟ್ಕೊಂಡು ಬನ್ನಿ ಅಷ್ಟೇ, ಬುದ್ಧಿ ಸರಿ ಮಾಡ್ಕೊಂಡು ಬನ್ನಿ ಅಷ್ಟೇ. ಬೆಳಗಾವಿ ಕರ್ನಾಟಕದಲ್ಲೇ ಇದೆ. ಇದೇನು ಮಧ್ಯಪ್ರದೇಶ ಅಲ್ಲ, ಇದೇನು ಬಿಹಾರ ಅಲ್ಲ, ಇದೇನು ಉತ್ತರ ಪ್ರದೇಶ ಅಲ್ಲ. ಬನ್ನಿ, ಮೋಸ್ಟ್ ವೆಲ್ಕಮ್. ಆದರೆ ಬುದ್ಧಿ, ನಾಲಿಗೆ, ಮನಸ್ಸು ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಬನ್ನಿ. ಬನಾನಾ ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ, ನಾವು ಅದಕ್ಕೆ ಸವಾಲು ಹಾಕ್ತೀನಿ, ಬರ್ತೀನಿ ಬೆಳಗಾವಿಗೆ, ನೋಡೋಣ. ಹಾಗಾದರೆ ನಾನು ಇಷ್ಟಕ್ಕೆಲ್ಲ ಹೆದರಲ್ಲ, ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಹೋರಾಟ ಮಾಡ್ತೀನಿ, ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅವರು. ಮೋಸ್ಟ್ ವೆಲ್ಕಮ್. ಅದಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಬನ್ನಿ. ಓಕೆ, ಬೆಳಗಾವಿಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಬರೋದಾದ್ರೆ ಮೊದಲು ಅಲ್ಲಿ ಬನ್ನಿ ಅಂತೀರಿ? ಬೆಳಗಾವಿಗೆ ಇವತ್ತೇ ಬನ್ನಿ, ಮೋಸ್ಟ್ ವೆಲ್ಕಮ್. ಪ್ರಜಾಪ್ರಭುತ್ವದಲ್ಲಿ ಇದೀವಿ ನಾವು. ಆದರೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಬನ್ನಿ. ಇಡೀ ಪ್ರಕರಣ ಆದ ನಂತರದಲ್ಲಿ ಬೇರೆ ಬೇರೆ ತಿರುಗಳು ಪಡೆದ ಮೇಲೆ ಒಂದು ರೀತಿ ಅವರಿಗೆ ಪೊಲಿಟಿಕಲ್ ಮೈಲೇಜ್ ತಗೊಳ್ಳಿಕ್ಕೆ ಒಂದು ವೇದಿಕೆ ಥರ ಆಗಿಲ್ವಾ? ಅಂದರೆ ಲಾಸ್ಟಿಗೆ ನಾನು ಡೆವಲಪ್ಮೆಂಟ್ಗಳು ಹೇಳ್ತಾ ಇರೋದು, ತಡರಾತ್ರಿಯ ಒಂದಷ್ಟು ಡೆವಲಪ್ಮೆಂಟ್ಗಳಂತ ಅವರೊಂದು ರೀತಿಯ ವಿಜಯೋತ್ಸವದ ರೀತಿಯಲ್ಲೋ ಒಂದು ರೀತಿ ಆ ಥರ ಮಾಡ್ಕೊಂಡು ಒಂದು ರೀತಿ ಪೊಲಿಟಿಕಲ್ ಮೈಲೇಜ್ ರೀತಿ ಹೋಗಲಿಲ್ವಾ ಅದು ಅಂತ? ಸತ್ಯ ಅನ್ನೋದಿದೆಯಲ್ಲ, ಅದು ಕಣ್ ತೆಗೆಯೋದ್ರ ಒಳಗಡೆ ಸುಳ್ಳು ಇಡೀ ಊರನ್ನು 3 ಸರಿ ಸುತ್ತಾಕಿತ್ತಂತೆ.
ಸತ್ಯ ಅನ್ನೋದು ಕಣ್ ತೆಗಿಯೋಕ್ಕಿಂತ ಮುಂಚೆ ಸುಳ್ಳು ಇಡೀ ಊರನ್ನ 3 ಸರಿ ಸುತ್ತಾಕಿ, ಒಂದು ಸುಳ್ಳನ್ನ ಮರಿಮಾಚಕ್ಕೋಸ್ಕರ ಇಡೀ ಪಕ್ಷ ಬಲೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟು ಹೇಳಬಲ್ಲೆ. ಪಕ್ಷದ ಮಟ್ಟದಲ್ಲಿ ಹೇಳೋದಾದ್ರೆ ಮೇಡಮ್, ಈ ವಿಚಾರದಲ್ಲಿ ಇಡೀ ಪಕ್ಷ, ಕಾಂಗ್ರೆಸ್ ಒಂದು ಪಕ್ಷವಾಗಿ ಕಾಂಗ್ರೆಸ್ ನಾಯಕರುಗಳು ಸಾರಾಸಗಟಾಗಿ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಇದೀವಿ ಅಂತ ನಿಂತಿದ್ದಾರಾ, ಇಲ್ಲ ಒಳಗಿಂದೊಳಗೆ ಹಾಗಾಯ್ತು ಹೀಗಾಯ್ತು ಅಂತ ಭಿನ್ನಾಭಿಪ್ರಾಯ ಇದೆಯಾ? ಎಲ್ಲೂ ಇಲ್ಲ. ಇದು ಬರೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ ರೀ, ಇದನ್ನ ಯಾರು ಒಪ್ಪೋದಿಲ್ಲ. BJP ಅವರೇ 4 ಜನ ಬಂದು ನನಗೆ ಸಾರಿ ಕೇಳಿದಾರೆ ಅಂತ ಹೇಳ್ತಾ ಇದನ್ನಲ್ಲ. ಅದ್ರಲ್ಲೂ ನಾವು ಕಾಂಗ್ರೆಸ್ ಪಕ್ಷದವರು ಎಷ್ಟಿಲ್ಲ ಎಷ್ಟು ಹೃದಯ ಇಟ್ಕೊಂಡಿದ್ದೀವಿ. ತಮ್ಮ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಅವರು ಆಡಿದ ಮಾತಿಗೆ ತಾವು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳಾಯಿತು. ಅಂದರೆ ತಮ್ಮ ಹೈಕಮಾಂಡ್ ನಾಯಕನನ್ನ ತಾವು ನಿಂತು ಸಮರ್ಥಿಸುವಂಥ ಸಂದರ್ಭದಲ್ಲಿ ತಮ್ಮ ವ್ಯಕ್ತಿತ್ವ ಬಗ್ಗೆನೇ ಮಾತನಾಡುವಂಥ, ತಮ್ಮ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕಿ ಇಡುವಂಥ ಪ್ರಯತ್ನ ಆಯಿತು. ಹೈಕಮಾಂಡ್ ಗಮನಕ್ಕೆ ತಂದ್ರೆ ಈ ವಿಚಾರವನ್ನು? ಹೈಕಮಾಂಡ್ ಗಮನಕ್ಕೆ ಖಂಡಿತ ಬಂದಿದೆ. ಯಾಕಂತಂದ್ರೆ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಇವತ್ತು ನಮ್ಮ ಪರಮೋಚ್ಚ ನಾಯಕನ ಬಗ್ಗೆ ಮಾತನಾಡಿದಾಗ ಪ್ರತಿರೋಧವನ್ನು ಒಡ್ಡಿದ್ದೀನಿ. ಮೇಡಮ್, ಕೊನೆಯದಾಗಿ ಈ ಒಂದು ನೋವನ್ನು ಅನುಭವಿಸಿದಂಥ ತಾವು ರಾಜ್ಯದ ಇತರೆ ಹೆಣ್ಣು ಮಕ್ಕಳಿಗೆ ಅಥವಾ ರಾಜ್ಯದ ಬೇರೆ ಯಾರಾದರೂ ನಾಯಕರಿಗೆ ಅಥವಾ ಯಾರಿಗೆ ತಾವು ಅಂತಿಮವಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ನಾನು ರಾಜ್ಯದ ಎಲ್ಲ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಪುರುಷ ಪ್ರಧಾನವಾದಂಥ ಸಮಾಜ, 5,000 ವರ್ಷ ಇತಿಹಾಸ ನಮ್ಮ ದೇಶಕ್ಕಿದೆ. ಮಹಿಳೆಯನ್ನು ಯಾವತ್ತಿದ್ರೂ ಕೂಡ ಶೋಷಣೆ ಮಾಡಿಕೊಂಡೇ ಇಲ್ಲಿವರೆಗೆ ಬಂದಿದ್ದಾರೆ. ಅದರಲ್ಲೂ ಈಗ 33% ಅಂತ ಹೊಸ ಕಾನೂನನ್ನು ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ. ರಾಜಕಾರಣಕ್ಕೆ ಇವತ್ತು ನಾವು ಬರಲ್ಲ, ಬೇಡ, ಇಂಥ ಮಹಿಳಾ ಮಂತ್ರಿಗೇ ಸದನದಲ್ಲಿ ಅಪಮಾನ ಮಾಡಿದಾರಂತೆ. ತಾವ್ಯಾರೂ ಕೂಡ ವಿಚಲಿತ ಆಗಬೇಡಿ. ನಿಮ್ಮೆಲ್ಲರ ಬೆನ್ನ ಹಿಂದೆ ನಾನು ನಿಂತ್ಕೊಳ್ತೀನಿ. ಧೈರ್ಯವಾಗಿರಿ. ನಿಮಗೆ ಯಾವುದೇ ರೀತಿಯಾದಂಥ ಅನ್ಯಾಯ, ಅದು ಮನೆಯಲ್ಲಿರಲಿ, ಯಾವುದೇ ಸ್ಥಳದಲ್ಲಿರಲಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ. ಚಿಕ್ಕಮಗಳೂರು ಹೋಗೋ ಪ್ಲಾನ್ ಇದೆಯಾ ತಮ್ಮದು? ಹೋಗ್ಬಾರ್ದಂತೇನಾದರೂ ಇದೆಯಾ? ಈ ಸಂದರ್ಭದಲ್ಲಿ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ ಅಂತ ಅವ್ರು ಹೇಳ್ತಾರಲ್ಲ, ಬೆಳಗಾವಿಗೆ ಬರ್ತೀನಿ ಅಂತ. ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳೋಷ್ಟು ಬಾಲಿಶ ರಾಜಕಾರಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ. ಅನುಭವದಲ್ಲಿ ಕಡಿಮೆ ಇರಬಹುದು. ನಾನು ಅವ್ರ ಥರ ನಾನು ಚಿಕ್ಕಮಂಗ್ಳೂರಿಗೆ ಬರ್ತೀನಿ, ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳೋಷ್ಟು ಬಾಲಿಶ ರಾಜಕಾರಣಿ ಅಂತೂ ನಾನಲ್ಲ. ನೋಡ್ಕೊಳಕ್ಕೆ ಹೋಗ್ಬೇಕಾಗಿಲ್ಲ. ಸಮಯ ಪ್ರಜ್ಞೆನೂ ಇದೆ. ಸಮಯ ಬಂದಾಗ ಖಂಡಿತವಾಗ್ಲೂ ಏನೇನಾಗಬೇಕು ಆಗುತ್ತೆ. ಓಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ತಾವು ಮಾತಾಡಿದ್ರಿ. ತಮ್ಮ ಮನಸ್ಸಿನ ನೋವುಗಳು ಸಹಜವಾಗಿ ಆ ಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ಹೆಣ್ಮಕ್ಳಿಗೆ ಆಗುವಂಥ ನೋವು ಹೌದು. ಮತ್ತು ಆ ನೋವನ್ನು ಮೆಟ್ಟಿ ನಿಂತು ಅದನ್ನು ಹೋರಾಡ್ತೀನಿ ಅನ್ನುವಂಥ ಛಲವನ್ನು ಕೂಡ ತುಂಬಿರಿ. ಜೊತೆಗೆ ಹೆಣ್ಮಕ್ಳು ಹೇಗೆ ಇದನ್ನೆಲ್ಲ ದಾಟಿ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಮಾತಾಡಿದ್ರಿ. ಆಯಿತು ಮೇಡಮ್, ತಮ್ಮ ಪ್ರಯತ್ನ ಅಥವಾ ತಮ್ಮ ಹೋರಾಟ ಅದಕ್ಕೆ ಆ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ ಮೇಡಮ್. ಇದು ಇವತ್ತಿನ ವಿಶೇಷವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗಾದಂಥ ನೋವು ದುಗುಡ ಎಲ್ಲವನ್ನೂ ಕೂಡ ಹಂಚಿಕೊಂಡ್ರು. ಜೊತೆಗೆ ಏನೇ ಆದರೂ ಕೂಡ ನಾನು ಇದರಲ್ಲಿ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ, ಕಾನೂನಿನ ಮೂಲಕವೂ ಹೋರಾಟ ಮಾಡ್ತೀವಿ. ಜೊತೆಗೆ ಏನು ಧರ್ಮ ದೇವರು ಅನ್ನೋರಿದ್ದಾರೆ, ಅವರು ಬರಲಿ ಧರ್ಮಸ್ಥಳಕ್ಕೆ, ಅಲ್ಲಿ ನೈತಿಕವಾಗಿ ಏನು ಅನ್ನೋದು, ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಗೊತ್ತಾಗ್ಲಿ ಅನ್ನುವಂಥ ಮಾತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು. ಆದರೆ ಒಂದಂತೂ ಸ್ಪಷ್ಟ, ಇದನ್ನು ನಾನು ಇಲ್ಲಿಗೆ ಬಿಡಲ್ಲ, ನನಗಾದ ನೋವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅನ್ನುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಇದು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.